ಏನಿತ್ತು ಆ ಮಂತ್ರದಿಂದ ಮಳೆ ಬರೋದು, ಮಳೆ ಬರ್ತಾ ಇದ್ರೆ ಮಳೆ ನಿಲ್ಲೋದಕ್ಕೊಂದು ಮಂತ್ರ ಇದೆ, ರೋಹ ಪರಿವಾರಕ್ಕೊಂದು ಇದೆ, ವಿಷವನ್ನ ಮುರಿಸಬೇಕು ಅಂದ್ರೆ ಅದಕ್ಕೊಂದು ಮಂತ್ರಗಳಿದೆ. ಮತ್ತೆ ಹಲವಾರು ಯಾಗಗಳಿತ್ತು. ಕಾರೀರಿ ಯಾಗ ಅಂತಿತ್ತು, ಮಳೆನೇ ಬರಲ್ಲ ಅಂದ್ರೆ ಆ ಕಾರೀರಿ ಯಾಗ ಮಾಡಿದ್ರೆ ಮಳೆ ಬರುತ್ತೆ ಅಂತ. ಪುತ್ರಕಾಮೇಷ್ಟಿ ಯಾಗ ಅಂತಿತ್ತು. ಈ ತರ ಹಲವಾರು ಹಳೆ ಕಾಲದಲ್ಲಿತ್ತು. ಅದನ್ನ ಆ ಸುದೇವ ಅನ್ನೋ ಮುನಿ ಆ ವಿಷ ಪರಿಹಾರ ಮಾಡೋ, ವಿಷ ಮುರಿಯೋದಕ್ಕೆ ಏನು ಮಂತ್ರ ಹೇಳಬೇಕೋ ಆ ಮಂತ್ರವನ್ನು ಹೇಳಿ ಆ ರಾಜನನ್ನು ಮತ್ತೆ ಇದು ಬರೋ ಥರ ಮಾಡ್ತಾನೆ. ರಾಜ ಎದ್ದು ಕೂತ್ಕೊಂಡು ಅಲ್ಲೇ ಸ್ವಲ್ಪ ದಿನ ಇರ್ತಾನೆ. ಇದ್ದು ಮತ್ತೆ ವಾಪಸ್ಸು ರಾಜ ಊರಿಗೆ ಹೋಗ್ತಾನೆ, ಮಥುರಾ ಪುಣ್ಯಕ್ಷೇತ್ರ ಊರಿಗೆ ಹೋಗ್ತಾನೆ. ಅಲ್ಲಿ ಅವನ ಹೆಸರು ಸುಯಜ್ಞ ಇರೋದ್ರಿಂದ ಅವನು ಎಲ್ಲಾ ಯಜ್ಞಗಳನ್ನು ಮಾಡೋ ಒಂದು ಇದು ದೊಡ್ಡ ಒಂದು ಯಜ್ಞವನ್ನ ಇದು ಮಾಡಬೇಕು ಅಂತ ಅನ್ಕೊಂತಾನೆ. ಎಲ್ಲಾರನ್ನೂ ಕರೀತಾನ. ಅವಾಗ ಯಾರು ಅವನ ಉಸಿರನ್ನು ತಂದು ಕೊಟ್ಟ ಸುದೇವ ಮುನಿಗಳು ಬರ್ತಾರೆ. ಅವನಿಗೆ ಎಲ್ಲರಿಗೂ ಒಂದು ಸ್ಟೇಜ್ ಬರುತ್ತೆ, ಅದು ಒಂದು ಬ್ಲಾಂಕ್ ಸ್ಟೇಜ್ ಅಂತಾರೆ. ಅವನು ಏನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಯಾರು ತನ್ನ ಉಸಿರನ್ನು ಮತ್ತೆ ಕೊಟ್ಟನೋ ಆ ಮುನಿಗಳೇ ಅಲ್ಲಿ ಬಂದಿರ್ತಾರೆ. ಅದು ಅವನು ಯಜ್ಞ ಮಾಡ್ತಾ ಇರ್ತಾನೆ. ಇವನು ದಾನ ಧರ್ಮ ಮಾಡೋ ಒಂದು ಸಂದರ್ಭ ಎಲ್ಲರಿಗೂ ಮಾಡ್ತಾನೆ. ಆದ್ರೆ ಆ ಸುದೇವ ಮುನಿಗಳಿಗೆ ಅವನು ಮಾಡ್ಲಾಗ ಅವನು ಹೋಗು ಅಂತ ಹೇಳ್ಬಿಡ್ತಾನೆ. ಇದರಿಂದ ಅವನಿಗೆ ಒಂದು ಶಾಪ ಬರುತ್ತೆ. ಆ ಶಾಪ ಇದರಲ್ಲಿ ಹೇಳ್ತಾರಲ್ಲ, ನನ್ರಿ ಮರಪ್ಪದ ನನ್ರನ್ರು ನನ್ರಲ್ಲದ ಅಂದ್ರೇ ಮರಪ್ಪದ ನನ್ರು ಅಂತ. ಯಾರು ನಮಗೆ ಒಂದು ಉಪಕಾರ ಮಾಡಿದ್ದಾರೆಯೋ ಅದನ್ನು ನಾವು ಯಾವಾಗಲೂ ನೆನಪಿಟ್ಕೊಂಡಿರಬೇಕು. ಆದರೆ ಆ ಒಂದು ನನ್ರಿಯನ್ನ ಅವನು ಮರೆತಿದ್ದರಿಂದ ಅವನಿಗೆ ಕುಷ್ಠರೋಗ ಬರುತ್ತೆ. ಆ ಕುಷ್ಠರೋಗ ಬಂದು ಅವನು ಸತ್ತೋಗ್ತಾನೆ. ಮತ್ತು ಮುಂದಿನ ಜನ್ಮ ಬರುತ್ತೆ. ಮುಂದಿನ ಜನ್ಮದಲ್ಲಿ ಆ 4ನೇ ಸ್ಕಂದ ಭಾಗವತವನ್ನ ಕೇಳೋ ಒಂದು ಇದು ಸಿಗತ್ತೆ. ಅದ 4ನೇ ಸ್ಕಂದದಲ್ಲಿ ದಕ್ಷ ಯಜ್ಞ, ಧ್ರುವ ಚರಿತ್ರೆ, ಋತುರಾಜನ ವಂಶ, ಪುರಂಜನ ವ್ಯಾಖ್ಯಾನ ಇದನ್ನೆಲ್ಲ ಕೇಳೋ ಒಂದು ಭಾಗ್ಯದಿಂದ ಆ ಏನು ಅವನು ಗ್ರಾಟಿಟ್ಯೂಡ್ ಅಂತ ಈಗಿನ ಹೇಳ್ತಾರಲ್ಲ, ಆ ಗ್ರಾಟಿಟ್ಯೂಡ್ ಅವನು ಮರೆತಿದ್ದರಿಂದ ಅವನು ಏನು ಒಂದು ಶಾಪಕ್ಕೆ ಆ ಶಾಪವನ್ನು ಪರಿಹಾರ ಆಗುತ್ತೆ ಹಾಗೆ ಅಂತ ಪದ್ಮಪುರಾಣದಲ್ಲಿ 4ನೇ ಸ್ಕಂದ ಮಹಾತ್ಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ 5ನೇ ಸ್ಕಂದದಲ್ಲಿ ವಿಶ್ರುತ ಎಂಬ ರಾಜ ಕಾನ್ಯಕುಬ್ಜ ಎಂಬ ದೇಶದಲ್ಲಿ ಇರ್ತಾನೆ. ಅವನಿಗೆ 100 ಹೆಂಡತಿಯರು ಇರ್ತಾರೆ. ಆದರೆ ಅವನಿಗೆ ಮಕ್ಕಳಿರೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂತ ಈ ಥರ ಯತಿಗಳು ಮುನಿಗಳು ದೊಡ್ಡವರನ್ನು ಕೇಳಿದಾಗ ಯಾಗವನ್ನು ಮಾಡು, ನಿಮಗೆ ಮಕ್ಕಳಾಗ್ತಾರೆ ಹಾಗೆ ಅಂತ ಹೇಳ್ತಾರೆ. ಅದರಲ್ಲಿ ಸರಿ ಯಾಗ ಮಾಡೋಣ ಅಂತ ಅವನು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇರೋವಾಗ 100 ಜನ ಹೆಂಡತಿಯರಲ್ಲಿ ಫಸ್ಟ್ ಹೆಂಡತಿ ಮಾತ್ರ ಬರೋದಿಲ್ಲ. 99 ಹೆಂಡತಿಯರು ಬರ್ತಾರೆ. ಆ ಯಜ್ಞವನ್ನು ಮಾಡಿದ್ರು. ಆ ಯಜ್ಞ ಮಾಡಿದಾಗ ಏನು ಒಂದು ಹವಿಸು ಆ ಫಲವನ್ನು ಕೊಡ್ತಾರೋ ಆ ಫಲವನ್ನ ಆ 99 ಜನ ಸ್ವೀಕಾರ ಮಾಡಿದ್ರು. ಅವಳು ಅಹಂಕಾರದಿಂದ ಅವಳು ಬಂದಿಲ್ಲ, ಅದರಿಂದ ಮಾಡೋದಿಲ್ಲ. ಆ 99 ಜನಕ್ಕೆ ಸಂತತಿ ಆಗುತ್ತೆ, ಪುತ್ರರು ಹುಟ್ಟುತ್ತಾರೆ, ಒಬ್ಬಳಿಗೆ ಹುಟ್ಟೋದಿಲ್ಲ. ಇದರಲ್ಲಿ ಈಗ ಮಾಮೂಲು ಸಾಮಾನ್ಯ ಜನರಿಗೆ ಹೊಟ್ಟೆ ಉರಿ, ಕಿಚ್ಚು ಹಾಗೆ ಅಂತೆಲ್ಲ ಹೇಳ್ತಾರೆ. ಅದು ಇದ್ದೇ ಇರುತ್ತೆ. ಎಲ್ಲ ಸಾಮಾನ್ಯ ಜನರಿಗೆ ಅಂದ್ರೆ ಅದೆಲ್ಲ ಇದ್ದೇ ಇರಬೇಕು. ಇವರು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಏನ್ ಮಾಡಿದ್ದಾರೆ ಹಾಗೆ ಅಂದ್ರೆ, ನಂಗೆ ಮಕ್ಕಳಿಲ್ಲ ಹಾಗೆ ಅಂದ್ರೂ ಪರವಾಗಿಲ್ಲ, ಆ 99 ಜನಕ್ಕೆ ಹುಟ್ಟಿದ ಮಕ್ಕಳೂ ಇರಬಾರ್ದು ಹಾಗೆ ಅಂತ ಒಂದು ಇದನ್ನು ಮಾಡಿ ಎಲ್ಲರೂ ಮಕ್ಕಳನ್ನ ಬಿಟ್ಟು ಒಂದು ಯಾತ್ರೆ ಇದಕ್ಕೆ ಹತ್ತಿರ ಎಲ್ಲೋ ಒಂದು ವಿಶೇಷವಾದ ಯಾತ್ರೆ ಹೋಗಿರ್ತಾರೆ. ಆಗ ಹೋಗಿರೋವಾಗ ಅವಳು ಏನ್ ಮಾಡ್ತಾಳೆ ಅಂದ್ರೆ 99 ಜನಕ್ಕೆ ಏನು ಊಟ ಕೊಡಬೇಕು ಆ ಅನ್ನದಲ್ಲಿ ವಿಷವನ್ನು ಬೆರೆಸಿ ಆ 99 ಜನರನ್ನು ಸಾಯಿಸ್ತಾಳೆ. ಆ ಸಾಯಿಸೋದ್ರಿಂದ ಅವಳು ಘೋರ ನರಕಕ್ಕೆ ಹೋಗ್ತಾಳೆ. ಘೋರ ನರಕ ಅಂದ್ರೆ 1-2 ವರ್ಷ ಇಲ್ಲ, ಸಾವಿರಾರು ವರ್ಷಗಳು ನರಕ ಇರತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಜನ್ಮ ಹುಟ್ಟಿದ್ದಾಳೆ. ಅದರಲ್ಲೂ ಕೆಟ್ಟ ಜನ್ಮ, ಚಾಂಡಾಲ ಜನ್ಮ ಸಿಗತ್ತೆ. ಅವಳು ಆ ತರ ಚಂಡಾಲ ಜನ್ಮದಲ್ಲಿ ಹುಟ್ಟಿದ್ರೂ ಅವಳಿಗೆ ಈಗ ನಾವು ಅನ್ಕೋತೀವಿ ಪೂರ್ತಿ ಈಗ ಜನರಲ್ಲಿ 3 ವಿಧವಾದ ಜನರು ಇರ್ತಾರೆ ಅಂತ. ಸಾತ್ವಿಕರು, ರಾಜಸರು, ತಾಮಸಿಕರು ಹಾಗೆ ಅಂತ ಇರ್ತಾರೆ ಅಂತ ನಾವು ಕೇಳಿದ್ವಿ. ಇದರಲ್ಲಿ 100% ಸಾತ್ವಿಕರು, 100% ತಾಮಸರು, 100% ರಾಜಸಿಕರು ಅಂತ ಯಾರು ಇರೋದಿಲ್ಲ. ಸಾತ್ವಿಕ ಪರ್ಸೆಂಟೇಜ್ 50%, 60% ಇದ್ರೆ ಅವರು ಸಾತ್ವಿಕರು. ಒಂದು 30%, 40% ಹೆಚ್ಚು ತಾಮಸಿಕರು ಹಾಗೆ ಅಂತ ನಾವು ವಿಭಾಗ ಮಾಡ್ಕೋಬೇಕು. ಎಲ್ಲೋ ಇವಳು ಏನೇ ಮಾಡಿದ್ರು
ಅವು ಎಲ್ಲೋ ಒಂದು 0.1%, 0.2% ಒಳ್ಳೆದು ಮಾಡಿದ್ದರಿಂದ ಈ ಭಾಗವತಕ್ಕೆ ಏನೋ ಒಂದು ಸಂದರ್ಭವನ್ನು ಅವಳಿಗೆ ಬಂದಿದೆ. ಆಗ ಅವಳು 5ನೇ ಸ್ಕಂದ ಭಾಗವತವನ್ನು ಕೇಳ್ತಾಳೆ. ಈ 5ನೇ ಸ್ಕಂದ ಭಾಗವತದಲ್ಲಿ ಪ್ರಿಯವರ್ತರಾಜನ ಚರಿತ್ರೆ, ಋಷಭಾವತಾರದ ಮಹಿಮೆ, ಜಟಭರತನ ಕಥೆ ಇದನ್ನೆಲ್ಲ ಕೇಳಿ ಅವಳು ಉದ್ಧಾರ ಆಗ್ತಾಳೆ ಹಾಗೆ ಅಂತ ಹೇಳ್ತಾರೆ. ಈಗ ಮುಂದೆ 6ನೇ ಸ್ಕಂದದಲ್ಲಿ ನಮಗೆ ಎಲ್ಲ ತೆರೆದ ವಿಷಯವನ್ನೇ. ರಾಮಾಯಣದಲ್ಲಿ ಅಹಲ್ಯ ಮತ್ತು ಗೌತಮರ ಹೆಂಡತಿ ಅಹಲ್ಯ ಮತ್ತು ಇಂದ್ರ ಬರ್ತಾನೆ. ಇಂದ್ರ ಬಂದು ಗೌತಮರ ವೇಷವನ್ನು ತಾಳಿ ಅಹಲ್ಯ ಜೊತೆ ಇರ್ತಾನೆ. ಅದರಿಂದ ಅಹಲ್ಯ ಶಾಪವಾಗತ್ತೆ, ಶಾಪ ವಿವರಣೆ ನಿವೃತ್ತಿ ಆಗತ್ತೆ ಅಂತ ಕೇಳಿದ್ದೀವಿ. ಇದರಲ್ಲಿ ಏನಾಗುತ್ತೆ ಹಾಗೆ ಅಂದ್ರೆ ಇಂದ್ರನ ಮೇಲೆ ಒಂದು ಪಾಪ ಇದು ಬರುತ್ತೆ. ಫಸ್ಟ್ ಏನಂದ್ರೆ ಗೌತಮರು ತನ್ನ ಒಂದು ಸ್ವಭಾವ ಇಲ್ಲ ತನಗೆ ಅಂತ ಏನು ಒಂದು ಇದು ಇರುತ್ತೋ ಅದಕ್ಕಿಂತ ಹೆಚ್ಚು ತಪಸ್ಸು ಮಾಡಿ ಅದು ಫಲವನ್ನು ಪಡೆದಿರ್ತಾರೆ. ಅದರಿಂದ ಆ ಫಲವನ್ನು ಕಮ್ಮಿ ಮಾಡಬೇಕು ಅಂತ ಇಂದ್ರ ಅಲ್ಲಿ ಹೋಗಿ ಈ ಕೆಲಸವನ್ನು ಮಾಡ್ತಾನೆ. ಅದರಿಂದ ಇಲ್ಲಿ 6ನೇ ಸ್ಕಂದವನ್ನು ಕೇಳಿದ್ದಿಂದ ಅಜಾಮಿಲನ ಚರಿತ್ರೆ, ವೃತ್ತಾಸುರನ ವಧೆ, ಏಕೇನ ಪಂಚಾತ್ ಮರುತ್ತುಗಳ ಕಥೆಗಳು ಇದನ್ನೆಲ್ಲ ಕೇಳಿದ್ದಿಂದ ಆ ಶಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಮತ್ತು 7ನೇ ಸ್ಕಂದ ಕುರ್ಜರ ದೇಶ, ಇವತ್ತು ಏನು ನಾವು ಗುಜರಾತ್ ದೇಶ ಹಾಗೆ ಅಂತಾರೆ, ಅದು ಕುರ್ಜರ ದೇಶ. ಅದರಲ್ಲಿ ರಾಜ ಇರ್ತಾನೆ. ರಾಜ ಅಯೋಗ್ಯ ರಾಜ, ಹೆಂಡತಿಯರಿಬ್ಬರು ಒಳ್ಳೆ ಹೆಂಡತಿಯರು ಹಾಗೆ ಅಂತ ಇರ್ತಾರೆ. ಆ ಅಯೋಗ್ಯ ರಾಜ ಏನ್ ಮಾಡ್ತಾನೆ, ಒಳ್ಳೆ ಹೆಂಡತಿಯರನ್ನ ಬಿಟ್ಟು ವೇಸಿ ಮನೆಯೇ ಗತಿ ಹಾಗೆ ಅಂತ ಇರ್ತಾನೆ. ಅಲ್ಲಿ ಇರ್ತಾನ ಅವಳು ಏನ್ ಕೇಳಿದ್ರು ಕೊಡ್ತಾನೆ, ಅರಮನೆಗೆ ಬರೋದಿಲ್ಲ ಆತರ ಇರ್ತಾನೆ. ಅವಾಗ ಅವಳು ವೇಷಿಗೆ ಒಂದು ಆಸೆ ಬರುತ್ತೆ, ಏನ್ ಮಾಡ್ಬೇಕು ಹಾಗೆ ಅಂತ ಹೇಳಿದಾಗ ಅವಳು ಏನ್ ಕೇಳಿದ್ರು ಕೊಡ್ತಾನಲ್ಲ, ತಾನೇ ರಾಣಿ ಆಗ್ಬಿಡೋಣ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ನಾನೇ ರಾಣಿ ಆಗ್ಬೇಕು ಹಾಗೆ ಅಂದ್ರೆ ಏನು ಇದು ಇಲ್ಲ. ಆದ್ರೆ ಅವಳು ಏನ್ ಹೇಳ್ತಾಳೆ, ನಿನ್ನ 2 ಹೆಂಡತಿಯರನ್ನ ತಲೆ ಕೊಯ್ದುಕೊಂಡು ನನ್ನ ಹತ್ರ ಬಂದು ಕೊಡು ಹಾಗೆ ಅಂತ ಹೇಳ್ತಾಳೆ. ಆತರ ಅವನು ಒಂದು ರಾಜ ಮೋಹದಿಂದ ಅವನು ಹೋಗಿ ಆ ತಲೆಯನ್ನು ಕೊಯ್ದುಕೊಂಡು ಬಂದು ಇಲ್ಲಿ ಕೊಡ್ತಾನೆ ಅಂತೆ. ಆತರ ಈ ಘೋರವಾದ ಪಾಪವನ್ನು ಮಾಡಿದ ಈ ರಾಜ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗಿ ಮತ್ತೆ ಇದರಲ್ಲಿ ಪಾಪ ಮಾಡಿದವನು ರಾಜ, ಪಾಪ ಮಾಡಿಸಿದವನು ಅವಳು ವೇಸಿ. ಆ ಇಬ್ಬರು ಮತ್ತೆ ಪುನರ್ಜನ್ಮದಲ್ಲಿ ರಾಜ ಬೆಕ್ಕಾಗಿ ಹುಡ್ತಾನೆ ಅಂತೆ. ಅವಳು ಮತ್ತೆ ಚಂಡಾಲ ಸ್ತ್ರೀಯಾಗೇ ಹುಡ್ತಾಳೆ. ಮತ್ತು ಯಾವುದೇ ಒಂದು ಪುಣ್ಯದಿಂದ ಗಂಗೆ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿ ಪುಲಸ್ತ್ಯ ಋಷಿಗಳು ಭಾಗವತವನ್ನು ಹೇಳ್ತಾ ಇರ್ತಾರೆ. 7ನೇ ಸ್ಕಂದ ಭಾಗವತವನ್ನು ಅವರು ಕೇಳ್ತಾರೆ. 7ನೇ ಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜನ ಚರಿತ್ರೆ, ನರಸಿಂಹ ಅವತಾರ, ಹಿರಣ್ಯಕಶಿಪು ವಧೆ ಇದನ್ನೆಲ್ಲ ಕೇಳಿ ಅವಳು ಶಾಪ ಪರಿಹಾರ ಆಗತ್ತೆ ಹಾಗೆ ಅಂತ ಪದ್ಮಪುರಾಣದಲ್ಲಿ 7ನೇ ಸ್ಕಂದ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ಮತ್ತು 8ನೇ ಸ್ಕಂದದಲ್ಲಿ ದಶಾರ್ಣ ರಾಜ ಒಳ್ಳೆ ರಾಜ. ಅದೇ ಅವನು ಹೇಗೆ ಹಿಂದೆ ನೋಡಿದವೆಲ್ಲ ಬೇಟೆಗೆ ಹೋಗ್ತಾನೆ, ಅದೇ ತರ ಒಂದು ಬೇಟೆಗೆ ಹೋಗ್ತಾ ಇರ್ತಾನೆ ರಾಜ ಕಾಡಿಗೆ ಹೋದಾಗ ಅಲ್ಲಿ ಎಲ್ಲೋ ಬಾಣ ಹೊಡಿಯಾಕ ಹೋಗಿ ಒಂದು ಮುನಿಗಳ ಮೇಲೆ ಅವರು ಅಂಬು ಹೋಗುತ್ತೆ. ಅದರಿಂದ ಅವನು ಸಾಯ್ತಾನೆ. ಇದರಲ್ಲಿ ರಾಜನ ಒಂದು ಇದು ಏನು ಇಲ್ಲ. ತಪ್ಪಲ್ಲಿ 2 ತರ ಇರುತ್ತೆ, ಜ್ಞಾತ ತಪ್ಪು, ಅಜ್ಞಾತ ತಪ್ಪು. ಹಾಗೆ ಇದು ಏನೋ ಒಂದು ಅಜ್ಞಾತ ತಪ್ಪೆ ಇದನ್ನು ಈಗ ಅದಕ್ಕೆ ಅಂತ ಒಂದು ಏನು ಪಾಪ ಬರುತ್ತೋ ಆ ಪಾಪ ಬರುತ್ತೆ. ಸಾಯಿಸಿದ್ದು ಮುನಿಗಳನ್ನ ಅಂತ ಹೇಳುವಾಗ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಈ ಬ್ರಹ್ಮಹತ್ಯೆ ದೋಷ ಬಂದ್ರೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ 8ನೇ ಸ್ಕಂದ ಓದಬೇಕು ಹಾಗೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಬ್ರಹ್ಮಹತ್ಯೆ ದೋಷ ಅಂದ್ರೆ ಏನು, ಬ್ರಾಹ್ಮಣರನ್ನು ಮತ್ತು ಮುನಿಗಳನ್ನು ಆತರ ಕೊಂದರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ಹಾಗೆ ಅಂತ ಅನ್ಕೋಬೇಡಿ. ದೊಡ್ಡವರನ್ನ ನೋಯಿಸಿದ್ರೆ ಬ್ರಹ್ಮಹತ್ಯೆ ದೋಷ ಆಗುತ್ತೆ. ಮತ್ತು ದೇವರ ಸ್ವರೂಪ ಗುಣ ಪರಿಪೂರ್ಣ ನಿರ್ದೋಷ ಹಾಗೆ ಅಂತ ತಿಳಿಯದೆ ತಪ್ಪು ತಿಳಿಯದೆ ಬ್ರಹ್ಮ ದೋಷ ಬರುತ್ತೆ. ದೊಡ್ಡವರನ್ನ ಮಾತ್ರ ಅಲ್ಲ, ಯತಿಗಳು ಜ್ಞಾನಿಗಳನ್ನು ಏನು ಅವಮಾನ ಮಾಡಿದರೂ ಬ್ರಹ್ಮಹತ್ಯೆ ದೋಷ ಬರುತ್ತೆ ಹಾಗೆ ಅಂತ ಹೇಳಿ 8ನೇ ಸ್ಕಂದ ಭಾಗವತದಲ್ಲಿ ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ಮತ್ಸ್ಯಾವತಾರ, ಕೂರ್ಮಾವತಾರ, ವಾಮನಾವತಾರ ಇದನ್ನೆಲ್ಲ ಕೇಳಿದ್ದ ಒಂದು ಫಲವಾಗಿ ಅವನು ಅಜ್ಞಾತವಾಗಿ ಏನು ಮಾಡಿದ್ದಕ್ಕೆ ಏನು ಬ್ರಹ್ಮಹತ್ಯೆ ದೋಷ ಬಂತು ಆ ದೋಷ ಪರಿಹಾರ ಆಗಿ ಅವನು ಉತ್ತಮ ಲೋಕಕ್ಕೆ ಹೋಗ್ತಾನೆ ಹಾಗೆ ಅಂತ 8ನೇ ಸ್ಕಂದ ಭಾಗವತದ ಮಹಾತ್ಮ್ಯವನ್ನು ತಿಳಿಸಿದ್ದಾರೆ. ಮುಂದೆ 9ನೇ ಸ್ಕಂದ, ಇದರಲ್ಲಿ ಒಂದು ಶೂದ್ರ ಇರ್ತಾನೆ, ಅವನ ಹೆಸರು
ವಿಶ್ರಾಮ ಹಾಗೆ ಅಂತ ಒಳ್ಳೆ ಒಂದು ಪಾಪ ಸಾತ್ವಿಕ, ಬ್ರಾಹ್ಮಣರು ಏನೇನು ಮಾಡಬೇಕು ಅದು ಎಲ್ಲದನ್ನೂ ಮಾಡ್ತಾನೆ ಅವನು. ಏಕಾದಶಿ ಉಪವಾಸ, ದಾನ ಧರ್ಮ, ಚಾತುರ್ಮಾಸ್ಯ ವ್ರತ ಎಲ್ಲದನ್ನೂ ಮಾಡ್ತಾನೆ ಅವನು. ಆಗ ಅವನು ಮಾಡುವಾಗ ಅವನು ಒಂದು ಶೂದ್ರ ಒಂದು ಏನೋ ಒಂದು ತೋಟ ಇದು ಇಟ್ಕೊಂಡಿರ್ತಾನೆ. ಅಲ್ಲಿ ಏನೇನು ಬರುತ್ತೋ ಅದರಲ್ಲಿ ಬಂದಿದ್ದನ್ನ ದೇವರಿಗೆ ಉಳ್ಳವರಿಗೆ ದಾನ ಧರ್ಮ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಒಂದು ಹೊಳದಲ್ಲಿ ಇರುತ್ತೆ. ಅಲ್ಲಿ ಏನೋ ಬಿತ್ತಿದ್ದ, ಅಲ್ಲಿ ಬಿತ್ತಿರುವಾಗ ರಾತ್ರಿ ಏನಾಗತ್ತೆ ಅಂದ್ರೆ ಹಸುಗಳು ಬಂದ್ಬಿಡುತ್ತೆ. ಹಸುಗಳು ಬಂದ್ರೆ ಏನ್ ಮಾಡ್ತಾನೆ, ಹಸುವು ಒಂದು ಎಲ್ಲಾ ದೇವರ ರೂಪವು ಸನ್ನಿಧಾನವು ಹಸುವಲ್ಲಿ ಇದೆ. ಆದ್ರೆ ಇವನಿಗೆ ಏನಂದ್ರೆ ಹಸು ತಿಂದ್ಬಿಟ್ರೆ ನಾವು ಏನ್ ದಾನ ಧರ್ಮ ಮಾಡಬೇಕು, ದೇವರಿಗೆ ಕೊಡಬೇಕು ಅಂತ ಅನ್ಕೊಂಡಿರ್ತೀವೋ ಅದು ಆಗೋದಿಲ್ಲಲ್ಲ. ಹಾಗೆ ಅಂತ ಅನಿಸ್ಕೊಂಡು ಆ ಹಸುವಿನ ಓಡಿಸ್ತಾನೆ. ಆ ಹಸು ಓಡುವಾಗ ಏನಾಗುತ್ತೆ ಅಂದ್ರೆ ಒಂದು ಕೆಸರಿರುತ್ತೆ, ಕೆಸರಲ್ಲಿ ಅದು ಕಾಲು ಎಲ್ಲ ಸಿಕ್ಕಾಕೊಂಡು ಅದು ಸತ್ತೋಗತ್ತೆ. ಸತ್ತೋದಾಗ ಏನಾಗುತ್ತೆ, ಅವನಿಗೆ ಗೋಹತ್ಯೆ ದೋಷ ಬರುತ್ತೆ. ಗೋಹತ್ಯೆ ದೋಷ ಬಂದ್ಬಿಡುತ್ತಲ್ಲ, ನಾವು ಏನೋ ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಆದ್ರೂ ಗೋಹತ್ಯೆ ದೋಷ ಬಂತು. ಹಾಗೆ ಅಂತ ಅವನು ನೊಂದು ಅವನು ಸತ್ತೋಗ್ತಾನೆ. ಮುಂದಿನ ಜನ್ಮದಲ್ಲಿ ಅವನು ಏನಾಗ್ತಾನೆ, ಒಂದು ಹುಟ್ಟುವಾಗಲೇ ಒಂದು ಮುಂದೆ ಸ್ವಲ್ಪವೇ ದಿವಸದಲ್ಲಿ ತಾಯಿ ತಂದೆ ಹೊರಟೋಗ್ತಾರೆ, ಅನಾಥೆ ಆಗ್ತಾನೆ. ಆವಾಗ ಅವನು ಏನೋ ಒಂದು ಹಾಗೆ ಬರ್ತಾ ಇರುವಾಗ ಮತ್ತೆ 9ನೇ ಸ್ಕಂದ ಭಾಗವತ ಪ್ರವಚನವನ್ನು ಕೇಳ್ತಾನೆ. ಈ 9ನೇ ಸ್ಕಂದ ಭಾಗವತದಲ್ಲಿ ವೈವಸ್ವತ ಮನುವಿನ ಕಥೆ ಮತ್ತು ಇಕ್ಷ್ವಾಕು ರಾಜವಂಶ, ಅಂಬರೀಷ ರಾಜನ ಚರಿತ್ರೆ, ಪರಶುರಾಮನ ಚರಿತ್ರೆ, ರಾಮಾವತಾರ ಮಹಿಮೆ ಇದನ್ನೆಲ್ಲ ಕೇಳೋದ್ರಿಂದ ಅವನಿಗೆ ಏನೋ ಗೋಹತ್ಯೆ ದೋಷದ ಶಾಪ ಇತ್ತು, ಆ ಶಾಪ ನಿವಾರಣೆ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಈ 10ನೇ ಸ್ಕಂದದಲ್ಲಿ ವಾಮನ ಅಂತ ಹೆಸರು ಇರೋ ಬ್ರಾಹ್ಮಣ, ಅವನು ಬುದ್ಧಿವಂತ ಆದ್ರೆ ಕೆಟ್ಟವ. ಇದು ಒಂದು ಡೆಡ್ಲಿ ಕಾಂಬಿನೇಷನ್ ಇದೆ ನೋಡಿ, ಬುದ್ಧಿವಂತ ಕೆಟ್ಟವ. ಬುದ್ಧಿವಂತ ಒಳ್ಳೋನಿದ್ರೆ ಒಳ್ಳೆದೇ ಆಗುತ್ತೆ, ದಡ್ಡ ಒಳ್ಳೋನಿದ್ರು ಅವನು ಒಳ್ಳೋನ, ಅದ್ರ ಕೆಟ್ಟದು ಮಾಡೋ ಒಂದು ಇದು ಇಲ್ಲ, ಸಾಮರ್ಥ್ಯ ಇಲ್ಲ, ಅದರಿಂದನೂ ಕೆಟ್ಟದೇನು ಜಾಸ್ತಿ ಆಗೋದಿಲ್ಲ. ಇನ್ನೊಂದು ದಡ್ಡ ಕೆಟ್ಟವನಾಗಿದ್ರು ಅವ್ನು ದಡ್ಡನಾಗಿರೋದ್ರಿಂದ ಅವನಿಗೇನು ಅದು ಕೆಟ್ಟದು ಮಾಡೋ ಒಂದು ಸಾಮರ್ಥ್ಯ ಇರೋದಿಲ್ಲ. ಆದರೆ ಬುದ್ಧಿವಂತ ಕೆಟ್ಟವನು, ಇದು ಒಂದು ಡೆಡ್ಲಿ ಕಾಂಬಿನೇಷನ್. ಅವನಿಗೆ ಏನೇನೆಲ್ಲ ಕೆಟ್ಟದು ಮಾಡಬೇಕೋ ಅದನ್ನ ಹೇಗೆ ಸರಿಯಾಗಿ ಮಾಡಬೇಕು ಅಂತ ಗೊತ್ತವನು. ಆವಾಗ ಅವನು ಅದು ಬುದ್ಧಿವಂತ ಇರಲ್ಲ, ಅದರಿಂದ ಎಲ್ಲ ಶಾಸ್ತ್ರಗಳು ಇದನ್ನೆಲ್ಲ ತಿಳ್ಕೋಬೇಕು ಹಾಗೆ ಅಂತ ಅನ್ಕೊಂಡು ಒಂದು ಮುನಿಗೆ ಹತ್ರ ಗುರುಕುಲಕ್ಕೆ ಹೋಗ್ತಾನೆ. ಅವ್ರ ಹೆಸರು ಶ್ರೀಕಂಠ ಅಂತ ಮುನಿಗಳು. ಅಲ್ಲಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಅವ್ರ ಹತ್ರ ಎಲ್ಲ ವಿಷಯಗಳು ಇದು ಶಾಸ್ತ್ರಾಭ್ಯಾಸ ಎಲ್ಲ ಮಾಡ್ತಾನೆ. ಆವಾಗ ಆ ಶ್ರೀಕಂಠ ಎಂಬ ಮುನಿಯ ಗುರು ಪತ್ನಿಯನ್ನು ನೋಡ್ತಾನೆ. ಅವಳನ್ನ ತಾನು ಭೋಗ ಮಾಡಬೇಕು ಅಂತ ಅನ್ಕೊಂಡು ಏನ್ ಮಾಡಬೇಕು ಹಾಗೆ ಅಂತ ನೋಡಿದಾಗ ಈ ಗುರು ಇರೋವರೆಗೂ ಅದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ ಹೇಳಿ ಆ ಗುರುವನ್ನೇ ಸಾಯಿಸಬೇಕು ಹಾಗೆ ಅಂತ ಅನ್ಕೊಳ್ತಾನೆ. ಆವಾಗ ಒಂದು ಏನೋ ಒಂದು ಊರಿಂದ ಕರೆದಿರ್ತಾರೆ ಅವರ ಮುನಿಗೆ, ಶ್ರೀಕಂಠ ಮುನಿಗಳನ್ನ. ಅವ್ರ ಜೊತೆ ಇವನು ಹೋಗ್ತಾನೆ. ಕಾಡಿನಲ್ಲಿ ಒಂದು ಹೋಗುವಾಗ ಒಂದು ರಾತ್ರಿ ಒಂದು ಜಾಗದಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ. ಅವಾಗ ಸ್ಟೇ ಮಾಡುವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ಆ ಮುನಿಗಳನ್ನ, ತನ್ನ ಗುರುವನ್ನೇ ಅವನು ಕೊಂದು ಮತ್ತೆ ಇಲ್ಲಿ ಗುರುಕುಲಕ್ಕೆ ಬಂದು ರಾಜ ಈ ತರ ಹಾವು ಕಚ್ಚಿ ಸತ್ತೋದ್ರು ಹಾಗೆ ಅಂತ ಎಲ್ಲರನ್ನು ನಂಬಿಸಿ ಆ ಗುರುಪತ್ನಿಯ ಬಲವಂತವಾಗಿ ಭೋಗ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಅವರಿಗೆ ಎಲ್ಲರಿಗೂ ಗೊತ್ತಾಗತ್ತೆ, ಇವನ ನಿಜ ಸ್ವರೂಪ ಗೊತ್ತಾಗತ್ತೆ. ಅವನು ಅಲ್ಲಿಂದ ಕಾಡಿಂದ ಇದಕ್ಕೆ ಹೋಗ್ತಾನೆ. ಕಾಡಿಗೆ ಹೋಗಿ ಎಲ್ಲ ಜನರ ಹತ್ರ ಕಳ್ತನ ಮಾಡ್ತಾನೆ ಮತ್ತು ವೇಸಿ ಹತ್ರ ಹೋಗ್ತಾನೆ. ಈ ತರ ಅವನ ಜನ್ಮ ಹಾಗೇ ಇದ್ದು ಒಂದಿನ ಸಾಯ್ತಾನೆ. ಮುಂದಿನ ಜನ್ಮದಲ್ಲಿ 10ನೇ ಸ್ಕಂದ ಭಾಗವತ ಒಂದು ಪ್ರವಚನ ಕೇಳೋ ಒಂದು ಅವಕಾಶ ಸಿಗತ್ತೆ ಅವನಿಗೆ. ಇಲ್ಲಿ 10ನೇ ಸ್ಕಂದ ಭಾಗವತದಲ್ಲಿ ಕೃಷ್ಣಾವತಾರ, ಕೃಷ್ಣ ಮತ್ತು ಉದ್ಧವರ ಸಂವಾದ. ಈಗ ನಾವು ಭಾರತ ನೋಡ್ತೀವಿ, ಮಹಾಭಾರತ ಮತ್ತು ಇದರಲ್ಲಿ ಭಾಗವತದಲ್ಲಿ ಏನೋ ಒಂದು ಒತ್ತುಮೆ ಹಾಗೆ ಅಂತ ನೋಡಿದ್ರೆ, ಭಾಗವತ ವೇದವ್ಯಾಸ ರಚನೆ ಮಾಡಿದ್ದು, ಮಹಾಭಾರತ ವೇದವ್ಯಾಸ ರಚನೆ ಮಾಡಿದ್ದು. ಮಹಾಭಾರತದಲ್ಲಿ ಬರೋ ಗೀತೆ ಕೃಷ್ಣ ಅರ್ಜುನ ಸಂವಾದ. ಈ 10ನೇ ಸ್ಕಂದದಲ್ಲಿ ಬರೋದು ಕೃಷ್ಣ ಉದ್ಧವ ಸಂವಾದ. ಕೃಷ್ಣನ
ಬಾಲ್ಯ ಲೀಲೆಗಳೆಲ್ಲ ಭಾಗವತದಲ್ಲಿದೆ. ಮಹಾಭಾರತದಲ್ಲಿ ಉತ್ತರಾರ್ಧ, ಅವನ ಉತ್ತರಾರ್ಧದ ಲೀಲೆಗಳೆಲ್ಲ ಮಹಾಭಾರತದಲ್ಲಿದೆ. ಆ ಥರ ಈ 10ನೇ ಸ್ಕಂದ ಭಾಗವತದಲ್ಲಿ ಕೃಷ್ಣ ಉದ್ಧವರ ಸಂವಾದ, ಮತ್ತೆ ಯಾದವರ ಶಾಪ ಆಗಿ ಅವರು ಹೇಗೆ ನಾಶ ಆಗ್ತಾರೆ, ಪಾಂಡವರು ಪರೀಕ್ಷಿತ್ ರಾಜನಿಗೆ ತನ್ನ ರಾಜ್ಯಗಳನ್ನೆಲ್ಲ ಕೊಟ್ಟು ಕೃಷ್ಣನ ಜೊತೆ ಪರಂಧಾಮನಿಗೆ ಹೋಗೋದು, ಈ ವಿಷಯಗಳನ್ನ ಕೇಳಿ ಅವನು ಆ ಬುದ್ಧಿವಂತ ಕೆಟ್ಟವನು ಅಂತ ನಾವು ಏನು ನೋಡಿದ್ವಲ್ಲ, ಅವನ ಶಾಪವನ್ನು ಪರಿಹಾರ ಮಾಡ್ಕೊಂತಾನ ನಾವು. ಮತ್ತೆ ಇದು 11ನೇ ಸ್ಕಂದದಲ್ಲಿ ಜಂಬುಕ ಅಂತ ಒಬ್ಬ ಇರ್ತಾನೆ, ಅವನಿಗೆ ದುಷ್ಟ ಮಗ ಕೊಡ್ತಾನೆ, ಮಂದ ಬುದ್ಧಿ. ಅವಳು ತಾಯಿ ಕೃಷ್ಣ ಅಂತ ಇರ್ತಾಳೆ. ದುಷ್ಟ ಮಗ ಮಂದ ಬುದ್ಧಿ ಇರುತ್ತೆ ಇವನಿಗೆ, ಹಿಂದೆ ನೋಡಿದ್ರಲ್ಲ ಅದಕ್ಕೆ ಅರಿಗೆ ಉಲ್ಟಾ ಇದೆ. ಇವನು ಏನೋ ಒಂದು ವಿಷಯದಲ್ಲಿ ಅಪ್ಪನ್ನೇ ಕೊಂದ್ಬಿಡ್ತಾನೆ, ಪಿತೃಹತ್ಯೆ ದೋಷ ಬರುತ್ತೆ. ಮತ್ತು ಇದು ಏನೇನೋ ಕಥೆಗಳಿರುತ್ತೆ ಇದರಲ್ಲಿ, ನಮಗೆ ಡೀಪ್ ಗೊತ್ತಿಲ್ಲ. ಅವ್ರ ತಂಗಿಯನ ಜೊತೆನೆ ಭೋಗ ಮಾಡ್ತಾನೆ. ಮತ್ತು ನೇತ್ರಾವತಿ ನದಿ ತೀರದಲ್ಲಿ ಸುಮಿತ್ರ ಋಷಿಗಳು ಭಾಗವತ ಹೇಳುವಾಗ ಮತ್ತೆ ಇವನು ಪಾಪ ಪರಿಹಾರ ಆಗತ್ತೆ. ಈ 11ನೇ ಸ್ಕಂದದಲ್ಲಿ ಕೃಷ್ಣ ಉದ್ಧವ ಸಂವಾದ, ಋಷಭರಾಜನ ಮಂಗಲವಾದ ಕವಿ ನಿಮಿ ಅಂತರಿಕ್ಷ ಮೊದಲಾದ 9 ಜ್ಞಾನಿಗಳ ಕತೆ, ಮತ್ತೆ ವರ್ಣಾಶ್ರಮ ಧರ್ಮಗಳು ಹೇಗಿರಬೇಕು, ತತ್ವಗಳ ವಿಚಾರ, ಕೃಷ್ಣ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಪರಂಧಾಮನಕ್ಕೆ ಹೋಗುವ ಕತೆ, ಹಾಗೆ ಇದು ಎಲ್ಲ 11ನೇ ಸ್ಕಂದದಲ್ಲಿ ಬರುತ್ತೆ. 12ನೇ ಸ್ಕಂದದಲ್ಲಿ ಆತ್ಮದೇವ ಅಂತ ಒಬ್ಬ, ಅವನಿಗೂ ಮಕ್ಕಳಿರೋದಿಲ್ಲ. ಅವಳ ಹೆಸರು ದುಂದುಬಿ. ಅವಳು ಹೆಂಡತಿ. ಅವಳು ಏನು ಮಾಡ್ತಾರೆ ಅಂದರೆ, ಅವಳಿಗೆ ಎಲ್ಲ ನಾನು ಹೇಳಿದ್ದೆ ಗಂಡ ಕೇಳಬೇಕು, ಬೇರೆ ಯಾರ ಮಾತು ಕೇಳಬಾರ್ದು ಹಾಗೆ ಅಂತ ಅವಳು ಇರ್ತಾಳೆ. ಆವಾಗ ಏನಾಗುತ್ತೆ, ಒಂದಿನ ಆತ್ಮದೇವ ಎಂಬ ಅವನು ಮಕ್ಕಳಿಲ್ಲ ಅಲ್ಲ ಹಾಗೆ ಅಂತ ಒಂದು ಯತಿಗಳ ಹತ್ರ ಹೋಗಿ ಕೇಳ್ತಾನೆ. ನೋಡಪ್ಪ, ಯತಿಗಳು ಹೇಳ್ತಾರೆ ನಿಂಗೆ ಮಕ್ಕಳಿಲ್ಲೋದೇ ಒಳ್ಳೇದು ಹಾಗೆ ಅಂತ ಹೇಳ್ತಾರೆ. ಇದನ್ನು ಅವ್ನು ಕೇಳೋದಿಲ್ಲ, ನನಗೆ ಸಂತತಿ ಆಗಬೇಕು ಹಾಗೆ ಅಂತ ಕೇಳ್ತಾನೆ. ಅವರು ಮುನಿಗಳು ಒಂದು ಫಲವನ್ನು ಕೊಡ್ತಾರೆ, ಇದನ್ನು ನಿನ್ನ ಹೆಂಡತಿಗೆ ಕೊಡು, ಅವರು ಪುತ್ರ ಆಗತ್ತೆ ನಿಂಗೆ ಹಾಗೆ ಅಂತ ಕಳಿಸ್ತಾರೆ. ಇವನು ಬಂದ ಆ ಫಲವನ್ನು ಹೆಂಡತಿಗೆ ಕೊಡ್ತಾನೆ. ಹೆಂಡತಿ ಅವಳ್ತ ಆಯ್ತಲ್ಲ, ತಾನು ಪುಡಿಚ ಮುನೆ ಕಾಲು ಹಾಗೆ ಅಂತ ಹೇಳ್ತಾರಲ್ಲ, ಆ ಥರ ಅವಳು ಅದನ್ನು ತಗೊಳ್ಳೋದಿಲ್ಲ. ಅದನ್ನು ತಗೊಳ್ಳೋದು ಏನು ಮಾಡ್ತಾರೆ, ಅವ್ರ ಮನೆಯಲ್ಲಿದ್ದ ಹಸುವಿಗೆ ಕೊಟ್ಬಿಡ್ತಾರೆ. ಅವಳ ತಂಗಿ ಒಬ್ಳು ಇರ್ತಾಳೆ. ಅವಳ ತಂಗಿ ಅವಳು ಬಸರಿಯಾಗಿರ್ತಾಳೆ. ಅವಳ ನಾನು ಬಸರಿಯಾಗಿ ಮಗು ಹುಟ್ಟಿದ್ರೆ ನನ್ನ ಸೌಂದರ್ಯ ನನ್ನ ಇದು ಎಲ್ಲ ಕಳೆದು ಹೋಗುತ್ತೆ ಅಂತ ಅನ್ಕೊಂಡು ತನ್ನ ಮಗುವನ್ನೇ ನನ್ನ ಮಗುವಾಗಿ ಹೇಳ್ಕೊಳ್ತೀನಿ ಹಾಗೆ ಅಂತ ಹೇಳಿ ಆ ಫಲವನ್ನು ಆ ಹಸುವಿಗೆ ಕೊಟ್ಬಿಡ್ತಾಳೆ. ಆ ಹಸು ಗರ್ಭ ಆಗುತ್ತೆ. ಹಸು ಗರ್ಭ ಆಗಿ ಮಕ್ಕಳು ನಿಜ ಮಗು ಹೇಗಿರುತ್ತೆ ಹಾಗೆ ಇರುತ್ತೆ. ಆದ್ರೆ ಕಿವಿ ಮಾತ್ರ ಗೋ ತರ ಇರುತ್ತೆ, ಅದಕ್ಕೆ ಗೋಕರ್ಣ ಅಂತ. ಈಗ ಆ ಮಗು ಒಂದು ಮಗು, ಮತ್ತೆ ಅದಕ್ಕೆ ದುಂದುಕಾರಿ ಅಂತ ಹೆಸರಿಡ್ತಾರೆ ಆ ಮಗು. ಇದಕ್ಕೆ ಹೆಸರು ಗೋಕರ್ಣ ಹಾಗೆ ಅಂತ. ಹಸುವಿನಲ್ಲಿ ಹುಟ್ಟಿದ್ರು ಇದೆಲ್ಲ ಸಂಪಾದನೆ ಮಾಡಿ ಸ್ನಾನ ತಿಳ್ಕೊಳ್ಳು ಶಾಸ್ತ್ರ ಎಲ್ಲ ಹೋಗುತ್ತೆ. ಇದು ಗೋಕರ್ಣ. ದುಂದುಕಾರಿ ಹುಟ್ಟಿದ್ರು ಏನು ಮಾಡದೆ ಅವರಮ್ಮ ಹೇಳಿದ್ದಾಲೋ ಹೇಗೆ ಬೆಳೆಸಿದ್ದಾಲೋ ಹಾಗೆ ಇದ್ದು, ಮತ್ತೆ ನನ್ನ ಮಗ ಹೀಗಾಗಿದ್ದನಲ್ಲ ಅಂತ ಆತ್ಮದೇವ ಎಂಬುವನು ಕಾಡಿಗೆ ಹೋಗಿ ಸತ್ತೋಗ್ತಾನೆ. ಮತ್ತು ಅವಳ ಅಮ್ಮ ಯಾರಿದ್ರಲ್ಲ ಅವಳನ್ನು ಅವನು ಕೊಂದ್ಬಿಡ್ತಾನ ದುಂದುಕಾರಿ. ಹಾಗಾಗಿ ಅವನು ಸಾಯ್ತಾನೆ. ಸತ್ತು ಏನಾಗುತ್ತೆ, ಪಿಶಾಚ ಜನ್ಮ ಬರುತ್ತೆ. ಈ ಪಿಶಾಚ ಜನ್ಮದಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲ ಗೊತ್ತಾಗತ್ತೆ ಅವರಿಗೆ, ಆದ್ರೆ ಯಾವುದು ಮಾಡೋಕ್ಕಾಗಲ್ಲ. ಹಸುವಾಗತ್ತೆ, ತಿನ್ನಕ್ಕಾಗತ್ತೆ, ನೀರಡಿಕೆ ಆಗತ್ತೆ, ನೀರು ಕುಡಿಯಕ್ಕಾಗಲ್ಲ ಅಂತ ಒಂದು ಜನ್ಮವನ್ನು ಪಡಿತಾನೆ. ಇವನು ಏನು ಆ ದುಂದುಕಾರಿ ಸತ್ತಿದ್ದಾನಲ್ಲ, ಆ ಸತ್ತಿದ್ದ ವಿಷಯ ಗೋಕರ್ಣನಿಗೆ ವಿಷಯ ತಿಳಿಸುತ್ತೆ. ಅವನ ಸಂಚಾರದಲ್ಲಿ ತೀರ್ಥಯಾತ್ರೆಯಲ್ಲಿ ಇರ್ತಾನೆ. ಇವನಿಗೆ ದುಂದುಕಾರಿ ತನ್ನ ತಮ್ಮ ಅಲ್ಲ ಅಣ್ಣ, ಅವನು ಸತ್ತೋಗಿದ್ದಾನಲ್ಲ ಅಂತ ಅವನ ಒಂದು ತೀರ್ಥಯಾತ್ರೆಯಲ್ಲಿ ಹೋದಾಗ ಗಯಾದಲ್ಲಿ ಶ್ರಾದ್ದ ಮಾಡ್ತಾನೆ.
ಅಂತೆಲ್ಲ ಮಾಡ್ಬಿಟ್ಟು ಮತ್ತೆ ಇಲ್ಲಿ ಬಂದಿರ್ತಾನೆ. ನಾಡಿಗೆ ಬಂದಾಗ ಆ ಗೋಕರ್ಣ ಮಲಗಿದ್ದಾಗ ಒಂದು ವಾಯ್ಸ್ ಕೇಳುತ್ತೆ ಅಂತ ಈ ಪಿಶಾಚಿಯ ವಾಯ್ಸ್ ಕೇಳ್ತಾ ಇದೆ. ಏನಪ್ಪಾ ಇದು ಹಾಗೆ ಅಂತ ನೋಡುವಾಗ ಅವನಿಗೆ ದುಂದುಕಾರಿ ಹೇಳ್ತಾನೆ, ನಾನೇ ನಿಮ್ ತಮ್ಮ ಅನ್ನ ಈ ತರ ಪಿಶಾಚಿ ಆಗೋಗಿದ್ದಾನೆ ಹಾಗೆ ಅಂತ ಹೇಳಿದಾಗ ಏನೋ ಒಂದು ಫಲದಿಂದ ಈ 100ನೇ ಸ್ಕಂದದ ಪ್ರವಚನವನ್ನು ಕೇಳ್ತಾನೆ. ಕಲಿಯುಗದ ಮಹಿಮೆ, ವೇದ ವಿಭಾಗ ಹೇಗಾಗತ್ತೆ, ಪುರಾಣ ಲಕ್ಷಣಗಳು ಏನು, ಮಾರ್ಕಂಡೇಯರ ಪುರಾಣ ಮತ್ತು ಮಹಾಪ್ರಳಯವು ಹೇಗಿರುತ್ತೆ, ಹಾಗೆ ಈ ಕಥೆಯೆಲ್ಲ 12ನೇ ಸ್ಕಂದದಲ್ಲಿ ಇರುವಾಗ ಇದನ್ನ ಕೇಳಿ ಅವನು ಏನು ದುಂದುಚಾರಿ ಪಿಶಾಚಿ ಇದ್ದ ಅವನು ಶಾಪ ಹೋಗುತ್ತೆ ಹಾಗೆ ಅಂತ ಈ ತರ ಪದ್ಮಪುರಾಣದಲ್ಲಿ 12 ಸ್ಕಂದದ ಮಹಿಮೆಯನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ ಮಹಾತ್ಮೆಯನ್ನು ತಿಳ್ಕೊಂಡಿದ್ದೀವಿ. ಮುಂದೆ ಈಗ ಭಾಗವತ ಹೇಗೆ ಬಂತು, ಹೇಗೆ ಹುಟ್ಟಿತು, ಯಾರು ರಚನೆ ಮಾಡಿದ್ರು ಹಾಗೆ ಎಂಬುದನ್ನ ಯಾವ ಸಂದರ್ಭದಲ್ಲಿ ರಚನೆ ಆಯಿತು ಎಂಬುದನ್ನ ನೋಡೋಣ. ಈಗ ಯುಗಗಳಿರುತ್ತೆ. ಯುಗದಲ್ಲಿ 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕೃತಯುಗದಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ, ರಾಜ್ಯ ಪರಿಪಾಲನಾ, ಜನರು, ಶಾಸ್ತ್ರ, ಜ್ಞಾನ ಎಲ್ಲ 100ಗೆ 100% ಇರುತ್ತೆ ಕೃತಯುಗ. ಅದೇ ತ್ರೇತಾಯುಗದಲ್ಲಿ 75% ಆಗೋಗುತ್ತೆ. ಜನರು ಎಲ್ಲರಿಗೂ ಶಾಸ್ತ್ರ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ದ್ವಾಪರ ಯುಗ, ಕೃಷ್ಣನ ಅವತಾರ ಆಗಿದ ದ್ವಾಪರ ಯುಗದಲ್ಲಿ ಎಲ್ಲರಿಗೂ ಒಂದು ಸಂದೇಹ ಬಂದ್ಬಿಡುತ್ತೆ. ಕಮ್ಮಿ ಆಗುವುದಿಲ್ಲ, ಸಂದೇಹ ಬಂದು ಯಾವ್ದು ಹರಿ ಸರ್ವೋತ್ತಮನ, ಬೇರೆ ಯಾವ್ದು ಸರ್ವೋತ್ತಮನ, ಇವನಿಗೆ ಹರಿಗೆ ನಾರಾಯಣನಿಗೆ ಇಷ್ಟೇ ಗುಣಗಳಿದೆಯಾ, ಅನಂತ ಗುಣಗಳಿದೆಯಾ ಹಾಗೆ ಎಂಬ ಒಂದು ಸಂದೇಹ ಬರುತ್ತೆ. ಈ ಸಂದೇಹಕ್ಕೆ ಗೌತಮ ಋಷಿಗಳ ಶಾಪವೂ ಒಂದು ಕಾರಣ. ಏನಾಗುತ್ತೆ, ಗೌತಮ ಋಷಿಗಳು ಶ್ರೇಷ್ಠವಾದ ಋಷಿ. ಅವರು ಕಾಡಲ್ಲಿ ಇರ್ತಾರೆ. ಆವಾಗಿರುವಾಗ ಸುತ್ತಮುತ್ತ ಎಲ್ಲ ಊರಲ್ಲೂ ಮಳೆನೇ ಇರೋದಿಲ್ಲ. ಅಲ್ಲಿರೋ ಯತಿಗಳಿಗೆ, ಜನರಿಗೆ ಯಾರಿಗೂ ನಿತ್ಯ ಕರ್ಮಾನುಷ್ಠಾನ ಮಾಡುವಪ್ಪ ನೀರಿರಲ್ಲ. ಆದ್ರೆ ಈ ಗೌತಮರು ಎಲ್ಲಿದ್ದಾರೋ ಅಲ್ಲಿ ಎಲ್ಲ ನೀರು ಎಲ್ಲ ಇರುತ್ತೆ, ಏನ್ ಬೇಕೋ ಅದು ಸಿಗ್ತಾ ಇದೆ ಅಂತ ಇದ್ದಾಗ ಈ ಸುತ್ತಮುತ್ತ ಊರಲ್ಲಿದ್ದ ಋಷಿಗಳು ಎಲ್ಲ ಯತಿಗಳು ಎಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಗೌತಮರ ಹತ್ರ ಇರ್ತಾರೆ. ಗೌತಮರು ಬೇಕಾದನ್ನೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಈ ತರ 12 ವರ್ಷಗಳು ಹೊರಟೋಗುತ್ತೆ. 12 ವರ್ಷ ಆದ್ಮೇಲೆ ಎಲ್ಲಾ ಊರಲ್ಲೂ ಎಲ್ಲಾ ಜಾಗದಲ್ಲೂ ಮಳೆ ಬರುತ್ತೆ, ಮತ್ತೆ ಬೆಳವಣಿಗೆ ಆಗುತ್ತೆ. ಆವಾಗ ಆ ಋಷಿಗಳು ನಮ್ಮ ಜಾಗಕ್ಕೆ ಹೊರಟೋಗೋಣ ಹಾಗೆ ಅಂತ ಅನ್ಕೊಂಡು ಗೌತಮರ ಹತ್ರ ಕೇಳ್ತಾರೆ. ಗೌತಮರು, ಬೇಡ ಇಲ್ಲೇ ನಿಮ್ಗೆ ಏನ್ ಬೇಕೋ ನಾನು ಮಾಡಿ ಕೊಡ್ತೀನಿ. ಇವರು ಎಲ್ಲ ಬಂದವರೆಲ್ಲ ಹೋದ್ರೆ ಇವರಿಗೆ ನಾವು ಏನ್ ಮಾಡಿ ಕೊಡ್ತೀವೋ ಆ ಪುಣ್ಯ ನಮಗೆ ಬರುತ್ತಲ್ಲ ಅಂತ ಗೌತಮರಿಗೆ. ಆದ್ರೆ ಬಂದ ಯತಿಗಳಿಗೆ ನಾವು ಎಷ್ಟು ದಿನ ಇಲ್ಲಿ ಇರಬೇಕು, ಮತ್ತೆ ನಮ್ಮ ಊರಿಗೆ ಹೋಗ್ಬೇಕಲ್ಲ, ಇವರಿಗೆ ಕಷ್ಟ ಪಡಬಾರ್ದು ಅಂತ ಇವರಿಗೆ. ಈ ತರ ಒಂದು ಸನ್ನಿವೇಶ ಇದ್ದಾಗ ಮತ್ತೆ ಇಲ್ಲಿ ಈಶ್ವರನ ತಲೆಯಲ್ಲಿರೋ ಗಂಗೆಯನ್ನ ಭೂಮಿಗೆ ತರಿಸಬೇಕು ಅಂತ ಪಾರ್ವತಿ ಅನ್ಕೊಂಡಿರ್ತಾರೆ. ಪಾರ್ವತಿ ಗಣಪತಿ ಹತ್ರ ಒಂದು ಉಪಾಯ ಕೇಳ್ತಾರೆ. ಇದಕ್ಕೆ ಏನಾದ್ರು ಒಂದು ಉಪಾಯ ಹೇಳು ಹಾಗೆ ಅಂತ ಹೇಳ್ತಾರೆ. ಆವಾಗ ಗಣಪತಿ ಮತ್ತೆ ಈ ಗೌತಮ ಋಷಿಗಳು ಎಲ್ಲಿರ್ತಾರೋ ಅಲ್ಲಿ ಬರ್ತಾರೆ. ಗೌತಮ ಋಷಿಗಳು ಬಂದಾಗ ಈ ಯತಿಗಳೆಲ್ಲ ಕೇಳ್ತಾರೆ, ಏನಪ್ಪ ಇನ್ನು ನೀವೆಲ್ಲ ಇಲ್ಲೇ ಇದ್ರಲ್ಲ, ನಿಮ್ಮ ಊರಿಗೆ ಯಾವಾಗ ಹೋಗೋದು ಹಾಗೆ ಅಂತ ಕೇಳಿದಾಗ ಋಷಿಗಳು ಗೌತಮರು ಈಗ ಹೇಳಿದ್ದಾರೆ, ಇಲ್ಲೇ ಇರು ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ, ನಾನೊಂದು ಉಪಾಯವನ್ನು ಮಾಡ್ತೀನಿ, ನೀವು ಏನ್ ಮಾಡ್ರಿ ಅಂದ್ರೆ ಗೋವಿನ ಒಂದು ನಿಮ್ಮ ಶಕ್ತಿಯಿಂದ ಒಂದು ಗೋವಿನ ಒಂದು ರೂಪವನ್ನ ಕೊಡ್ರಿ, ಒಂದು ಗೋ ರೂಪವನ್ನು ಕೊಡ್ರಿ. ಆ ಗೋವುಗಳು ಸುಮ್ಮನೆ ಓಡಿಸೋವಾಗ ಏನೋ ಒಂದು ಗೌತಮರ ಕೈ ತಾಕದಿಂದ ಅದು ಗೋ ಹತ್ಯೆ ಆಗತ್ತೆ. ಎಲ್ಲಿ ಗೋ ಹತ್ಯೆ ಆಗಿದ್ರು ಅಲ್ಲಿ ನಾವು ಇರೋಲ್ಲ ಅಂತ ನೀವು ನಿಮ್ಮ ಮನೆಗೆ ಹೊರಟೋಗ್ರಿ ಹಾಗೆ ಒಂದು ಉಪಾಯವನ್ನು ಗಣಪತಿ ಹೇಳ್ತಾರೆ. ಇವರು ಅದೇ ತರ ಮಾಡ್ತಾರೆ. ಗೋ ಒಂದು ಬಿಂಬವನ್ನು ಕೊಡ್ತಾರೆ, ಗೋ ರೂಪವನ್ನು ಕೊಡ್ತಾರೆ. ಗೌತಮ ಋಷಿಗಳು ಓಡ್ಸೋಣ ಸುಮ್ಮನೆ ಹೀಗೆ ಮಾಡ್ತಾರೆ, ಅದು ಸತ್ತೋಗುತ್ತೆ. ಇವರು ಋಷಿಗಳು ಎಲ್ಲ ಗೋ ಹತ್ಯೆ ಎಲ್ಲಿ ಆಗಿತ್ತೋ ನಾವು ಅಲ್ಲಿ ಇರೋದಿಲ್ಲ ಹಾಗೆ ಅಂತ ಅವರು ಇದಕ್ಕೆ ಮತ್ತೆ ಅವರವರು ಇದಕ್ಕೆ ಹೊರಟೋಗ್ತಾರೆ. ಮತ್ತೆ ಗೌತಮರು ದೊಡ್ಡ ತಪಸ್ಸು ಮಾಡ್ತಾರೆ. ಆ ತಪಸ್ಸಿನ ಫಲವಾಗಿ ಈಶ್ವರನ ತಲೆಯಲ್ಲಿ ಇದ್ದ ಗಂಗೆ, ಆ ಗಂಗೆ ನೀರು ಗೋವಿನ ಸ್ಪರ್ಶ ಪಟ್ಟು ಬಂದಿದ್ದರಿಂದ ಅದಕ್ಕೆ ಗೋದಾವರಿ ಅಂತ ಹೆಸರು. ಅಂತ ತಪಸ್ಸು ಮಾಡಿ ಗೋದಾವರಿಯನ್ನೇ ತಂದಿದ್ದಾರೆ ಗೌತಮರು. ಅವರಿಗೆ ಮತ್ತೆ ಈಗ ಹೇಗೆ ಅವರು ಯತಿಗಳೆಲ್ಲ ಅಲ್ಲಿ ಹೋದ್ರು, ನಮ್ಗೆ ಹೇಗೆ ಗೋಹತ್ಯೆ ದೋಷ ಬಂತು ಹಾಗೆ ಎಂಬುದನ್ನ ಅವರಿಗೆ ತಿಳ್ಕೊತಾರೆ. ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ,
ನೀವು ಯಾವ ಜ್ಞಾನ ಮತ್ತು ವೈರಾಗ್ಯ ಅದನ್ನೆಲ್ಲ ಸಂಪಾದನೆ ಮಾಡಿಕೊಂಡು ನೀವು ಒಂದು ಗೋವಿನ ಒಂದು ರೂಪವನ್ನು ಕೊಟ್ಟಿದ್ರೋ ಆ ಜ್ಞಾನ ಮತ್ತು ವೈರಾಗ್ಯ ಇದೆಲ್ಲ ನಿಮಗೆ ನಾಶವಾಗಲಿ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಒಂದು ಋಷಿ ಪರಂಪರೆಗೆ ಒಂದು ಜ್ಞಾನಹೀನವಾಗಿರೋದ್ರಿಂದ ಸಾಮಾನ್ಯ ಜನರಿಗೆ ಆ ಜ್ಞಾನವನ್ನು ಮುಟ್ಟೋದಿಲ್ಲ. ಅದರಿಂದ ಒಂದು ಸಂದೇಹ, ಎಲ್ಲರಿಗೂ ಸಂದೇಹ ಬರುತ್ತೆ. ಗುಣ ಪರಿಪೂರ್ಣ ಯಾರು, ನಿರ್ದೋಷ ಯಾರು, ಯಾರನ್ನ ನಾವು ನಮಸ್ಕಾರ ಮಾಡಬೇಕು, ಯಾರನ್ನ ನಂಬಬೇಕು ಹಾಗೆ ಅಂತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ದ್ವಾಪರ ಯುಗದಲ್ಲಿ ಇದೆಲ್ಲ ನಶ್ಯವಾಗಿ ಮತ್ತೆ ಕಲಿಯುಗದಲ್ಲಿ 25% ಯಾರು ಭಗವಂತನ ನಂಬೋದಿಲ್ಲ. ಜ್ಞಾನ ಮತ್ತು ವೈರಾಗ್ಯ ಯಾವುದೂ ಇರೋದಿಲ್ಲ. ಆ ತರ ಇದ್ದಾಗ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದು 28ನೇ ದ್ವಾಪರ ಯುಗದ ಕೊನೆಯಲ್ಲಿ ಅಮೃತ ಮಥನ ಮಾಡುವಾಗ ಆ ವಿಷ ಏನು ಬಂತೋ ಅದೇ ಆ ಕಲಿಯ ಒಂದು ಸ್ವಭಾವವಾಗಿ ಎಲ್ಲರನ್ನೂ ಪೀಡಿಸ್ತಾ ಇರ್ತಾನೆ ಆ ಕಲಿ. ಆವಾಗ ದೇವತೆಗಳೆಲ್ಲ ಬಂದು ಈ ತರ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಕಮ್ಮಿ ಆಗ್ತಾ ಇದೆ, ಜನಗಳು ಸಜ್ಜನರು ಎಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಮ್ಮ ಅವತಾರ ಮಾಡಬೇಕು, ನೀವು ಅವತಾರ ಮಾಡಿ ಇದನ್ನೆಲ್ಲ ಸರಿ ಮಾಡಬೇಕು ಹಾಗೆ ಅಂತ ನಾರಾಯಣನ ಕೇಳ್ತಾ ಇರ್ತಾರೆ. ಮತ್ತೆ ಪರಾಶರರು, ಬ್ರಹ್ಮದೇವರ ಮಗ ವಶಿಷ್ಠರು, ವಶಿಷ್ಠರ ಮಗ ಶಕ್ತಿ ಋಷಿಯ ಮಗನೇ ಪರಾಶರರು. ಅವರು ಭಗವಂತನ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಭಗವಂತನೇ ನನ್ನ ಮಗನಾಗಿ ಹುಟ್ಟಬೇಕು ಹಾಗೆ ಅಂತ ಒಂದು ತಪಸ್ಸು ಮಾಡ್ತಾ ಇರ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಭಗವಂತ ಬರ್ತಾನೆ. ದೇವತೆಗಳು ಹೇಗೆ ನಿಮ್ಮ ಅವತಾರ ಆಗಬೇಕು ಅಂತ ಕೇಳ್ಕೊಂಡ್ರು, ಆ ಅವತಾರನ ಪೂರ್ತಿ ಮಾಡಬೇಕು ಅಂತ ಇವರು ಪರಾಶರ ಏನು ತಪಸ್ಸು ಮಾಡಿದ್ದನೋ ಅದು ಎರಡನ್ನೂ ಜಾಯಿಂಟ್ ಮಾಡಿ ನಾನೇ ನಿನ್ನ ಮಗನಾಗಿ ಹುಡ್ತೀನಿ, ಆದರೆ ನಾನು ಯಾವ ಹುಡುಗಿಯನ್ನು ತೋರಿಸ್ತೀನೋ ಆ ಹುಡುಗಿಯನ್ನು ನೀನು ಮದುವೆ ಆಗಬೇಕು ಹಾಗೆ ಅಂತ ಭಗವಂತ ಇವರಿಗೆ ಪರಾಶರರಿಗೆ ಹೇಳಿ ಹೋಗ್ತಾನೆ. ಈಗ ಇನ್ನೊಂದು ಕಥೆ ಏನಾಗುತ್ತೆ ಅಂದ್ರೆ, ವಸುರಾಜ ಅಂತ ಹೋಗ್ಬಿರ್ತಾನೆ. ಈ ವಸುರಾಜ ಬೇಟೆಗೆ ಹೋಗಿರ್ತಾನೆ. ಬೇಟೆಗೆ ಹೋದಾಗ ಅವನಿಗೆ ಹೆಂಡತಿಯ ಜ್ಞಾಪಕ ಬರುತ್ತೆ. ಅವಾಗ ಅಲ್ಲೇ ಅವನದ ವೀರ್ಯ ಕೆಳಗೆ ಬೀಳುತ್ತೆ. ಆ ವೀರ್ಯವನ್ನು ಏನ್ ಮಾಡ್ತಾನೆ ಅಂದ್ರೆ ಒಂದು ಗರುಡನ ಹತ್ರ ಕೊಟ್ಟು ಇದನ್ನ ನನ್ನ ಹೆಂಡತಿ ಹತ್ರ ತಂದು ಕೊಡು ಹಾಗೆ ಅಂತ ಕಳಿಸ್ತಾನೆ. ಆ ಗರುಡ ಹೋಗ್ತಾ ಇರುವಾಗ ಇನ್ನೊಂದು ಗರುಡ ಬಂದು ಆ ಗರುಡಕ್ಕೂ ಈ ಗರುಡಕ್ಕೆ ಜಗಳ ಆಗತ್ತೆ. ಆ ಜಗಳ ಆಗಿ ಆ ವೀರ್ಯ ಅಲ್ಲಿ ನದಿಯಲ್ಲಿ ಬೀಳುತ್ತೆ, ನದಿಯಲ್ಲ ಸಮುದ್ರದಲ್ಲಿ ಬೀಳುತ್ತೆ. ಆ ವೀರ್ಯ ಬಿದ್ದು ಒಂದು ಮೀನು ತಿನ್ನುತ್ತೆ. ಆ ಮೀನು ಗರ್ಭ ಆಗತ್ತೆ. ಮತ್ತೆ ಆ ಮೀನು ಹಿಡಿಯೋರು ಆ ಮೀನನ್ನು ಹಿಡ್ಕೊಂಡು ಹೋಗಿ ಕಟ್ ಮಾಡ್ತಾರೆ. ಕಟ್ ಮಾಡುವಾಗ ಅದರಲ್ಲಿ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಇರುತ್ತೆ. ಆ ಕಾಲದಲ್ಲಿ ಈಗಲೂ ಇರುತ್ತಲ್ಲ, ಭೂಮಿ ಕೆಳಗೆ ಏನ್ ಸಿಕ್ಕಿದ್ರು ಅದು ಗೌರ್ಮೆಂಟ್ ಕೊಡಬೇಕು ಅಂತ ಅವರು ಮೀನವರೆಲ್ಲ ಏನ್ ಮಾಡ್ತಾರೆ, ಸೇರ್ಕೊಂಡು ಆ ಮೀನವರ ಹೆಡ್ ಹತ್ರ ಕೊಡ್ತಾರೆ. ಆ ಹೆಡ್ಡು ಮತ್ತೆ ಈ ಪರಾಶರ ಹತ್ರ ಬರ್ತಾನ. ಪರಾಶರ ಹತ್ರ ಬಂದು ಈ ತರ ನಂಗೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಸಿಕ್ಕಿತು ಹಾಗೆ ಅಂತ ಹೇಳುವಾಗ ಪರಾಶರ ಹತ್ರ ಬರಲ್ಲ, ವಸುರಾಜನ ಹತ್ರ ಬರ್ತಾನೆ. ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಬರುತ್ತಿದೆ ಅಂತ ವಸುರಾಜ ಏನ್ ಮಾಡ್ತಾನ, ಗಂಡು ಮಗುನ ನಾನು ಇಟ್ಕೊಂತೀನಿ, ಹೆಣ್ಣು ಮಗುನ ನೀನೇ ಇಟ್ಕೊ ಅಂತ ಮೀನವ ರಾಜನ ಹತ್ರ ಕೊಟ್ಬಿಡ್ತಾನೆ. ಮತ್ತು ಮೀನವ ರಾಜ ಅವಳಿಗೆ ಅವಳು ಮೀನಿಂದ ಹುಟ್ಟಿದ್ದಿಂದ ಆ ವಾಸನೆ ಅವಳ ಹತ್ರ ಯಾವಾಗಲೂ ಇರುತ್ತೆ ಅಂದ್ರೆ ಅದಕ್ಕಿಂತ ಮತ್ಸ್ಯಗಂಧಿ ಅಂತ ಹೆಸರಿಡ್ತಾಳೆ. ಅವಳೇ ಸತ್ಯವತಿಯಾಗಿರ್ತಾಳೆ. ಆ ಸತ್ಯವತಿ ಮೀನವ ಒಂದು ವಂಶದಲ್ಲಿ ಹುಟ್ಟಿರೋದ್ರಿಂದ ಆ ಯಮುನಾ ನದಿ ತೀರದಲ್ಲೇ ಯಾವಾಗಲೂ ಇರ್ತಾಳೆ. ಅಲ್ಲಿ ಆ ದೋಣಿಯನ್ನು ಓಡಿಸ್ಕೊಂಡಿರ್ತಾಳೆ. ಆ ತರ ಇರುವಾಗ ಈ ಪರಾಶರರು ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ದೇವರು ಹೇಳಿರೋದ್ರಿಂದ ಯಮುನಾ ನದಿ ತೀರಕ್ಕೆ ಬರ್ತಾರೆ. ಅವಳನ್ನು ನೋಡಿ ಅವಳನ್ನ ಆ ದೋಣಿಯಲ್ಲಿ ಅವರು ಹೋಗ್ತಾರೆ. ಮತ್ತು ಇವರಿಬ್ಬರು ಯಮುನಾ ನದಿ ಕಾಡಿನಲ್ಲಿ ಇದ್ದಾಗ ಅಲ್ಲಿ ಇವರಿಬ್ಬರಿಗೂ ವೇದವ್ಯಾಸರು ಹುಟ್ಟುತ್ತಾರೆ. ಸಾಕ್ಷಾತ್ ಭಗವಂತನ ರೂಪ, ಭಗವಂತನೇ ವೇದವ್ಯಾಸರಾಗ ಹುಟ್ಟುತ್ತಾನೆ. ಅಲ್ಲಿ ಹುಟ್ಟಿದ್ರು ಅವರು ಸಾಮಾನ್ಯ ಜನರಾಗಿ ಹುಟ್ಟಿರೋದ್ರಿಂದ ಅವರು ತಕ್ಕಾಗೆ ಅಲ್ಲಿ ಸರ್ವಕಾಲಕ್ಕೆ ಉಪನಯನ ಅದೆಲ್ಲ ಮಾಡಿಕೊಂಡು ತನ್ನ ಅವತಾರ ಕಾರ್ಯ ಪೂರ್ತಿ ಆಗಬೇಕು ಅಂತ ತನ್ನ ಅಪ್ಪ ಅಮ್ಮಂತರ ಹೇಳಿ ತೀರ್ಥಯಾತ್ರೆ ಮತ್ತೆ ಇದುಗಳಿಗೆಲ್ಲ ಹೊರಡ್ತಾರೆ. ಆವಾಗ ವೇದವ್ಯಾಸರು ಬ್ರಹ್ಮದೇವರಿಗೆ ಮೇರು ಪರ್ವತಕ್ಕೆ ಹೋಗಿ ಬ್ರಹ್ಮದೇವರಿಗೆ ವೇದಗಳನ್ನು ಮತ್ತು ದೇವತೆಗಳಿಗೆ ಮತ್ತು ಎಲ್ಲರಿಗೂ ವೇದಗಳನ್ನು ಎಲ್ಲ ಹೇಳಿಕೊಡ್ತಾರೆ. ಶಸ್ತ್ರಾಸ್ತ್ರಗಳನ್ನು ಹೇಳಿಕೊಡ್ತಾರೆ. ಬ್ರಹ್ಮಸೂತ್ರಗಳು ಮತ್ತು ಮಹಾಭಾರತ ಇತ್ಯಾದಿ ಪುರಾಣಗಳನ್ನೆಲ್ಲ ಅವರು ಹೇಳಿಕೊಡ್ತಾರೆ. ಭೂಲೋಕದಲ್ಲಿ ಈ ತರ ಇರೋ
ಮನುಷ್ಯರು ಸಜ್ಜನರು ಕಲಿಪ್ರವೇಶ ಆಗಿದೆ. ದೇವತಾ ಲೋಕದಲ್ಲಿ ಇರೋದ್ರಿಂದ ವೇದವ್ಯಾಸರು ಅಲ್ಲಿ ಹೋಗಿ ಎಲ್ಲ ವೇದಗಳನ್ನು ಸತ್ಶಾಸ್ತ್ರಗಳನ್ನು ಹೇಳಿಕೊಟ್ಟಿದ್ದಾರೆ. ಆದರೆ ಭೂಲೋಕದಲ್ಲಿರುವ ಜನಗಳಿಗೆ ಏನು ಮಾಡಬೇಕು ಹಾಗೆ ಎಂಬುವಾಗ ಅವರು ಏನು ಮಾಡ್ತಾರೆ ಅಂದರೆ, ಸಮಸ್ತ ವೇದಗಳು ಹಲವಾರು ವೇದಗಳಿದ್ದಾಗ ಆ ವೇದಗಳನ್ನ ವಿಭಾಗವಾಗಿ ಮಾಡ್ತಾರೆ. ಋಕ್ಕು, ಯಜು, ಸಾಮ, ಅಥರ್ವಣ ಅಂತ ವಿಭಾಗವನ್ನು ಮಾಡಿ ಒಂದೊಂದು ವೇದಗಳಿಗೂ ಋಗ್ವೇದಕ್ಕೆ ಪೈಲವ ಋಷಿಗಳನ್ನು, ಶುಕ್ಲ ಯಜುರ್ವೇದಕ್ಕೆ ವೈಶಂಪಾಯನರನ್ನು, ಕೃಷ್ಣ ಯಜುರ್ವೇದಕ್ಕೆ ಸೂರ್ಯ ಭಗವಾನನ್ನು ಮತ್ತು ಸಾಮವೇದಕ್ಕೆ ಜೈಮಿನಿ ಮುನಿಗಳನ್ನು, ಅಥರ್ವಣ ವೇದಕ್ಕೆ ಸುಮಂತು ಋಷಿಗಳನ್ನು ಮತ್ತು ಮಹಾಭಾರತ ಮನುಷ್ಯರಿಗೆ ವೈಶಂಪಾಯನರನ್ನು, ಗಂಧರ್ವರಿಗೆ ಮಹಾಭಾರತ ಉಪದೇಶ ಮಾಡೋದಕ್ಕೆ ಒಬ್ಬರನ್ನು, ಮತ್ತು ನಾರದರನ್ನು ದೇವಲೋಕದಲ್ಲಿ ಎಲ್ಲರಿಗೂ ಶಸ್ತ್ರಾಸ್ತ್ರವನ್ನು ಹೇಳಕ್ಕೆ, ಮತ್ತೆ ರೋಮಹರ್ಷಣರನ್ನು ರಾಮಾಯಣ ಉಪದೇಶ ಮಾಡಕ್ಕೆ, ಮಹಾಭಾರತ ಪಂಚರಾತ್ರ ಮೊದಲು ಎಲ್ಲದನ್ನೂ ಉಪದೇಶ ಮಾಡೋದಕ್ಕೆ ರೋಮಹರ್ಷಣರನ್ನು, ಈಗ ಹೇಗೆ ನಾವು ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಅಂತ ಹೇಳ್ತೀವಿ, ಒಬ್ಬೊಬ್ಬರಿಗೂ ಒಂದು ಡಿಪಾರ್ಟ್ಮೆಂಟ್ ಇರುತ್ತೋ ಆ ಥರ ವೇದವ್ಯಾಸರು 4 ವೇದಗಳಿಗೆ, ಪುರಾಣಕ್ಕೆ, ಮಹಾಭಾರತಕ್ಕೆ, ರಾಮಾಯಣಕ್ಕೆ ಮತ್ತು ಕರ್ಮ ಮಾರ್ಗದಲ್ಲಿ ತಿಳಿಸಿಕೊಡೋದಕ್ಕೆ ಭೃಗು ಋಷಿಗಳನ್ನು ಮತ್ತು ಕರ್ಮ ಮೀಮಾಂಸಾ ಶಾಸ್ತ್ರಕ್ಕೆ ಜೈಮಿನಿ ಮುನಿಗಳನ್ನು, ವೇದಾರ್ಥ ನಿರ್ಣಯ ಮಾಡೋದಕ್ಕೆ ಬ್ರಹ್ಮಸೂತ್ರವನ್ನು ಮಾಡ್ತಾರೆ. ಮತ್ತು ಈ ತರದೆಲ್ಲ ಮಾಡಿ ಎಲ್ಲದನ್ನು ಮಾಡಿರ್ತಾರೆ. ಈಗ 17 ಪುರಾಣಗಳನ್ನು ರಚನೆ ಮಾಡಿದಾಯಿತು, ಭಾರತ ಮಹಾಭಾರತವನ್ನು ರಚನೆ ಮಾಡಿ ಆಯಿತು, ವೇದ ವಿಭಾಗ ಮಾಡಿ ಆಯಿತು, ಎಲ್ಲರಿಗೂ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಹೇಳಿ ಆಯಿತು. ಇದನ್ನು ವೇದವ್ಯಾಸರಿಗೆ ಅವತಾರ ಕಾರ್ಯ ಪೂರ್ತಿ ಆಗಿಲ್ಲ ಹಾಗೆ ಅಂತ ಒಂದು ಕೊರತೆ ಬರ್ತಾ ಇದೆ. ಈವ್ನಿಂಗ್ ವಾಕಿಂಗ್ ಎಲ್ಲೋ ಹೋಗ್ತಾ ಇರ್ತಾರೆ, ಆವಾಗ ಅವರಿಗೆ ಈ ಯೋಚನೆ ಬರುತ್ತೆ. ಆ ಸಮಯದಲ್ಲಿ ನಾರದರಲ್ಲಿ ಬರ್ತಾರೆ. ನಾರದರ ಹತ್ರ ಸ್ವಯಂ ಭಗವಂತನೇ ವೇದವ್ಯಾಸರು, ನಾರದರು ಮುನಿಗಳು. ಆದರೂ ನಾರದರ ಹತ್ರ ಕೇಳಿನೇ ಇದನ್ನು ಮಾಡಬೇಕು ಅಂತ ವೇದವ್ಯಾಸರಿಗೆ ಏನು ಇಲ್ಲ. ಆದ್ರೂ ನಾರದರಿಗೆ ಈ ಒಂದು ಇದು ಹೋಗಬೇಕು, ಪುಣ್ಯ ಹೋಗಬೇಕು ಅಂತ ಹೇಳಿ ಈ ಕೆಲಸವನ್ನು ನಾರದರ ಹತ್ರದಿಂದ ಮಾಡಿಸ್ತಾರೆ. ನಾರದ ಹತ್ರ ಹೇಳ್ತಾರೆ ಅಂತ, ನೋಡಪ್ಪ ಎಲ್ಲ ಮಾಡಿಬಿಟ್ಟಿದ್ದೀನಿ, 17 ಪುರಾಣಗಳಾಯಿತು, ಮಹಾಭಾರತ ಆಯಿತು, ಇದೆಲ್ಲ ಇರುವಾಗ ಏನೋ ಒಂದು ಕೊರತೆ ಇದೆಲ್ಲ ಹಾಗೆ ಅಂತ ಹೇಳಿದಾಗ ನಾರದರು ವೇದವ್ಯಾಸರಿಗೆ ಹೇಳ್ತಾರೆ ಅಂತೆ, ನೀವು ಎಲ್ಲ ತತ್ವಗಳನ್ನು ಎಲ್ಲನೂ ಮಾಡಿದ್ದೀರಿ, ಆದ್ರೂ ಭಗವಂತನ ಮಹಿಮೆಯನ್ನೇ ಹೆಚ್ಚಾಗಿ ಇರೋ ಒಂದು ಗ್ರಂಥವನ್ನು ಮಾಡಿ, ಕೇವಲ ಭಗವಂತನ ಮಹಿಮೆ ಅಲ್ಲ, ಭಗವಂತನ ಭಕ್ತಿ ಯಾರು ಮಾಡ್ತಾರೋ ಅವರ ಮಹಿಮೆ, ಆತರ ಮಹಿಮೆಗಳು, ನಿಮ್ಮ ಅವತಾರಗಳು, ಇದನ್ನೇ ಒಂದು ಗ್ರಂಥವಾಗಿ ಮಾಡಿ ಹಾಗೆ ಅಂತ ಹೇಳಿ ಅವರಿಗೆ ಬ್ರಹ್ಮದೇವರು ಏನು ಉಪದೇಶವನ್ನು ಮಾಡಿದ್ರು, ಚತುಶ್ಲೋಕಿ ಭಾಗವತ ಅಂತ 4 ಭಾಗವತ ಶ್ಲೋಕವನ್ನು ಅವರಿಗೆ ಹೇಳ್ತಾರೆ. ಆ 4 ಶ್ಲೋಕ ಭಾಗವತವನ್ನು ಕೇಳಿನೇ ವೇದವ್ಯಾಸರು ಈ ಭಾಗವತ ಅಂತ ಮಹಾಪುರಾಣ 18 ಸ್ಕಂದ 18,000 ಶ್ಲೋಕ ಇರೋ ಈ ಭಾಗವತವನ್ನು ಮಾಡ್ತಾರೆ. ಮಾಡಿದಾಗ ಮಂಗಲ ಶ್ಲೋಕ ಹೀಗಿರುತ್ತೆ, ಜಿನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಪ್ತೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಭೋಕಂ ಸತ್ಯಂ ಪರಂ ಧೀಮಹಿ ಹಾಗೆ ಅಂತ. ಈಗ ವಾಸ್ತವಿಕವಾಗಿ ನೋಡಿದ್ರೆ ವೇದವ್ಯಾಸರೇ ಭಗವಂತ, ಅವನಿಗೆ ಏನೋ ಮಂಗಳಾಚರಣೆ ಶ್ಲೋಕ ಮಾಡುವ ಅವಶ್ಯನೇ ಇಲ್ಲ. ಆದರೂ ಮುಂದೆ ಬರುವ ಜನರು ಈ ಮಂಗಳಾಚರಣೆ ಶ್ಲೋಕವನ್ನು ಮಾಡಿ ಯಾವುದೇ ಒಳ್ಳೆ ಕೆಲಸವನ್ನು ಮಾಡುವಾಗ, ಒಂದು ಶಸ್ತ್ರಾಸ್ತ್ರವನ್ನು ಬರೆಯುವಾಗ ಮಂಗಳಾಚರಣೆ ಮಾಡಬೇಕು, ನನ್ನ ವಿಘ್ನವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಜನರು ತಿಳ್ಕೋಬೇಕು ಅಂತ ಇಲ್ಲಿ ಮಂಗಳಾಚರಣೆ ಶ್ಲೋಕವನ್ನು ಮಾಡಿದ್ದಾರೆ. ಇಲ್ಲಿ ಸಮಸ್ತ ಶಾಸ್ತ್ರದ ಅರ್ಥವನ್ನು ಈ ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ ಸತ್ಯಂ ಪರಂ ಧೀಮಹಿ ಹಾಗೆ. ಧೀಮಹಿ ಹಾಗೆ ಅಂದ್ರೆ ಏನು? ಧ್ಯಾನ ಮಾಡೋಣ. ಯಾರನ್ನ ಧ್ಯಾನ ಮಾಡಬೇಕು? ಪರಂ ಧೀಮಹಿ, ಶ್ರೇಷ್ಠವಾದದನ್ನ, ವಿಲಕ್ಷಣವಾದದ್ದನ್ನ ಧ್ಯಾನ ಮಾಡಬೇಕು. ಯಾರು ಶ್ರೇಷ್ಠವಾದವನು? ಯಾರು? ಸತ್ಯಂ ಪರಂ ಧೀಮಹಿ. ಸತ್ಯಂ ಹಾಗೆ ಅಂದ್ರೆ ಏನು? ಗುಣಪರಿಪೂರ್ಣನಾದ, ನಿರ್ದೋಷವನ್ನಾದ, ಪರಮ ಶ್ರೇಷ್ಠನಾದ ಭಗವಂತನನ್ನ ಧ್ಯಾನ ಮಾಡಬೇಕು ಹಾಗೆ ಅಂತ ಇದರಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಸತ್ಯಂ ಪರಂ ಧೀಮಹಿ ಹಾಗೆ ಎಂಬುದಕ್ಕೆ ಅರ್ಥ. ಈ ಸಂಸ್ಕೃತ ಶ್ಲೋಕದಲ್ಲಿ ಏನಾಗುತ್ತೆ ಹಾಗೆ ಅಂದ್ರೆ,
ಒಂದು ಒಂದು ಲೈನಲ್ಲಿ ಕಥೆ ಇರೋದಿಲ್ಲ, ಒಂದು ಹಿಂದೆ ಮುಂದೆ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ರಾಮನ್ ವನತಿರ್ಕು ಸೆಂದ್ರಾನ್ ಹಾಗೆ ಅಂತಿದ್ದಾಗ ನೇರವಾಗಿ ನಮಗೆ ಅರ್ಥವಾಗುತ್ತೆ. ಆದ್ರೆ ಇದರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ವನತಿರ್ಕು ಸೆಂದ್ರಾನ್ ರಾಮನ್ ಹಾಗೆ ಅಂತ ಬರೆದಿರ್ತಾರೆ. ಸೊ ನಾವು ಅದನ್ನು ಜಂಬಲ್ಡ್ ಆಗಿರೋದನ್ನು ಮತ್ತೆ ಸೇರಿಸಿ ರಾಮನ್ ವನತಿರ್ಕು ಸೆಂದ್ರಾನ್ ಅಂತ ಅರ್ಥ ಮಾಡ್ಕೋಬೇಕು. ಆ ತರ ಇದರಲ್ಲಿ ಏನಾಗಿದೆ ಹಾಗೆ ಅಂದಾಗ ಯಾರು ಸತ್ಯಂ, ಯಾರವನು ಗುಣಪರಿಪೂರ್ಣ ಯಾರು ಹಾಗೆ ಅಂತ ಹೇಳಿದಾಗ ಜನ್ಮಾದ್ಯಸ್ಯ ಹಾಗೆ ಅಂತ ಹೇಳಿದ್ರು. ಜನ್ಮಾದ್ಯಸ್ಯ ಹಾಗೆ ಅಂದ್ರೆ ಏನು? ಈಗ ಬ್ರಹ್ಮಸೂತ್ರ ಅಂತ ನೋಡಿದ್ವಿ, ಮೊದಲ ಶ್ಲೋಕ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಹಾಗೆ ಎಂಬುದು. ಅದರಲ್ಲೂ ಹೇಳಿರ್ತಾರೆ ಭಗವಂತನನ್ನ ಬ್ರಹ್ಮನನ್ನ ಧ್ಯಾನ ಮಾಡಿ ಹಾಗೆ ಅಂತ ಹೇಳಿದ್ದು ಮೊದಲ ಶ್ಲೋಕ, ಮೊದಲ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಹಾಗೆ ಅಂತ. ಯಾರು ಭಗವಂತ ಹಾಗೆ ಅಂತ ತಿಳಿಸೋದಕ್ಕೆ ಜನ್ಮಾದ್ಯಸ್ಯ ಯತಃ ಓಂ ಅನ್ನುವಂಥ ಎರಡನೇ ಸೂತ್ರ. ಜನ್ಮಾದ್ಯಸ್ಯ ಹಾಗೆ ಅಂದ್ರೆ ಏನು ಹಾಗೆ ಅಂದ್ರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ ಎಂಟನ್ನು ಯಾರು ಜನರು ಸಜ್ಜನರು ಅವರಿಗೆ ಯಥಾಮತಿ ಅವರವರ ಪುಣ್ಯ ಪಾಪಕ ಅನುಗುಣವಾಗಿ ಯಾರು ಈ ಎಂಟನ್ನು ಕೊಡ್ತಾರೋ ಅವನೇ ಭಗವಂತ, ಅವನ್ನ ಧ್ಯಾನ ಮಾಡು ಹಾಗೆ ಅಂತ ಹೇಳೋದೇ ಜನ್ಮಾದ್ಯಸ್ಯ ಯತಃ ಹಾಗೆ ಎಂಬುದು. ಇಲ್ಲಿ ನೆಕ್ಸ್ಟ್ ಬರೋದು ಅನ್ವಯ ಹಾಗೆ. ಅನ್ವಯ ಅರ್ಥ ಹಾಗೆ ಅಂದ್ರೆ ಏನು ಹಾಗೆ ಅಂದ್ರೆ ವೇದದ ಅರ್ಥಗಳು. ಈಗ ನಾನು ಹೇಳಿದೆಲ್ಲ ಜಂಬಲ್ಡ್ ಆಗಿರುತ್ತೆ, ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅನ್ವಯ ಬೇಕಾಗುತ್ತೆ. ಸಮಗ್ರ ವೇದಗಳು ಏನು ಒಂದೊಂದು ವೇದ ಒಂದೊಂದು ಅರ್ಥ ಕೊಡೋ ತರ ಇರುತ್ತೆ. ಆದ್ರೆ ಸ್ಥೂಲವಾಗಿ ನೋಡಿದ್ರೆ ಎಲ್ಲಾ ವೇದಗಳು ಅನ್ವಯ ಮಾಡೋದು, ಎಲ್ಲಾ ಶಬ್ದಗಳು ತಿಳಿಸಿಕೊಡುವುದು ಭಗವಂತನನ್ನೇ. ಯಾವ ವೇದಗಳು ಎಲ್ಲಾ ಶಬ್ದಗಳು ಭಗವಂತನನ್ನೇ ಹೇಳುತ್ತೆ, ಅಂತ ಭಗವಂತನನ್ನು ಧ್ಯಾನ ಮಾಡು ಹಾಗೆ ಅಂತ ಹೇಳೋದು ಅನ್ವಯ ಹಾಗೆ ಅಂತ. ಮತ್ತೆ ಈ ಅನ್ವಯನ್ನ ಹೇಗೆ ಮಾಡಿಕೊಳ್ಳೋದು ಹಾಗೆ ಅಂತ ಹೇಳಿದಾಗ 7 ಯುಕ್ತಿಗಳನ್ನ ಹೇಳ್ತಾರೆ. ಈಗ ನಾವು ಏನೋ ಒಂದು ಕಟ್ಟುರೆಯೋ ಏನೋ ಒಂದು ಬರೆಯುವಾಗ 300 ಅಂತ ಒಂದು ಬರೀತಾರೆ, 300 ಅಂತ ಒಂದು ಬರಿತೀವಿ, ಅದನ್ನು ಉಪಕ್ರಮ ಅಂತ ಹೇಳ್ತಾರೆ. ಮುಡಿಯುರೈ ಅಂತ ಒಂದು ಬರಿತೀವಿ, ಅದು ಉಪಸಂಹಾರ ಅಂತ ಹೇಳ್ತಾರೆ. ಮತ್ತೆ ಅಭ್ಯಾಸ ಅಂತ ಒಂದಿರುತ್ತೆ. ಅಭ್ಯಾಸ ಅಂದ್ರೆ ಒಂದೇ ವಿಷಯನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಅದು ಗಟ್ಟಿಯಾಗಬೇಕು, ಜನರಿಗೆ ಹೋಗಿ ಸೇರ್ಬೇಕು ಹಾಗೆ ಅಂತ ಒಂದೇ ವಿಷಯನ ಗಟ್ಟಿಯಾಗಿ ಹೇಳ್ತಾರೆ, ಅದನ್ನ ಅಭ್ಯಾಸ ಹಾಗೆ ಅಂತಾರೆ. ಮತ್ತೆ ಅಪೂರ್ವ, ಎಲ್ಲೂ ಹೇಳದೇ ಇರೋ ಒಂದು ವಿಷಯನ ಹೇಳಿರ್ತಾರೆ, ಅಪೂರ್ವತ ಹಾಗೆ ಎಂಬುದು. ಮತ್ತು ಫಲ, ಇದನ್ನ ಮಾಡಿದ್ರೆ ನಿಮ್ಗೆ ಈ ಫಲ ಸಿಗತ್ತೆ ಅಂತ ಅಲ್ಲಿ ತಿಳಿಸಿಕೊಟ್ಟಿರ್ತಾರೆ. ಮತ್ತು ಅರ್ಥವಾದ ಮತ್ತು ಉಪಪತ್ತಿ ಯುಕ್ತಿಗಳನ್ನು ಈ ಏಳನ್ನು ಉಪಯೋಗಿಸಿ ನಾವು ವೇದಗಳಿಗೆ ಅರ್ಥವನ್ನು ತಂದುಕೊಂಡು ಆ ವೇದ ಭಗವಂತನನ್ನೇ ಹೇಳ್ತಾ ಇದೆ, ಸರ್ವಶಬ್ದ ವಾಚ್ಯ ಭಗವಂತ, ಅಂತ ಶ್ರೇಷ್ಠವಾದ ಭಗವಂತನನ್ನು ಧ್ಯಾನ ಮಾಡೋಣ ಹಾಗೆ ಅಂತ ಇದರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬರೋದು ಇತರತಶ್ಚ ಹಾಗೆ. ಯಾರು ಶ್ರೇಷ್ಠ ಭಗವಂತ ಸರ್ವಶಬ್ದ ವಾಚ್ಯ ಎಲ್ಲ ಆಯ್ತು, ಇತರತಶ್ಚ ಹಾಗೆ ಅಂದ್ರೆ ಏನು ಹಾಗೆ ಅಂದ್ರೆ ವಿಲಕ್ಷಣವಾಗಿರೋನು, ಎಲ್ಲರಿಗಿಂತೂ ವಿಲಕ್ಷಣವಾದವನು, ಸರ್ವ ಸ್ವತಂತ್ರನಾಗಿರೋನು, ಅವನಿಂದ ಬೇರೆಯವರಿಗೆ ಉಪಯೋಗ ಆಗುತ್ತೆ ಹೊರತು ಬೇರೆಯವರಿಂದ ಅವನಿಗೆ ಒಂದು 0.0001% ಬೇರೆಯವರಿಂದ ಅವನಿಗೆ ಉಪಯೋಗ ಆಗಲ್ಲ. ಅಂತ ವಿಲಕ್ಷಣವಾದ ಸರ್ವ ಸ್ವತಂತ್ರನಾದ ಭಗವಂತನನ್ನು ಧ್ಯಾನ ಮಾಡಿ ಹಾಗೆ ಅಂತ ಹೇಳಿದ್ರು. ನೆಕ್ಸ್ಟ್ ಇದ್ರು ಅರ್ಥೇಶು ಅಭಿಜ್ಞ, ಎಲ್ಲ ಜ್ಞಾನವನ್ನು ಪಡೆದವನು. ಈಗ ಇಂಗ್ಲಿಷಲ್ಲಿ ಹೇಳ್ತೀವಿ ಆಮ್ನಿಷಿಯಂಟ್ ಅಂತ ಹೇಳ್ತೀವಿ. ಎಲ್ಲ ಜ್ಞಾನ ಯಾರಿಗೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಗೊತ್ತಿದೆಯೋ, ಅವನ ಇಚ್ಛಾಪೂರ್ವದಲ್ಲಿ ಅದೆಲ್ಲ ಆಗುತ್ತೋ ಅಂತ ಭಗವಂತನ ಧ್ಯಾನ ಮಾಡಿ ಅಂತ ಭಾಗವತ 1ನೇ ಶ್ಲೋಕ ಹೇಳ್ತಾ ಇದೆ. ಮತ್ತೆ ಸ್ವರಾಟ್, ಒಂದು ಸರ್ವ ಸ್ವತಂತ್ರವಾದ ಒಂದು ರಾಜ. ಈಗ ಒಂದು ಪ್ರೈಮ್ ಮಿನಿಸ್ಟ್ರು, ಈ ಚೀಫ್ ಮಿನಿಸ್ಟ್ರು, ಅವರಿಗೆ ಏನಿದೆಯೋ ಅದನ್ನ ಮಾಡ್ಕೋಬಹುದು. ಅಂತದ್ದು ಜಗತ್ತಿನ ಸೃಷ್ಟಿ ಮಾಡಿ ಎಲ್ಲರಿಗೂ ಏನು ಬೇಕೋ ಆ ಕೊಡೋ ಭಗವಂತ ಸರ್ವ ಸ್ವತಂತ್ರನಾಗಿರೋನು. ಅವನಿಂದ ಎಲ್ರಿಗೂ ಉಪಯೋಗ ಆಗತ್ತೆ ಹೊರತು ಅವನಿಗೆ ಎಲ್ಲ ಈ ಸೃಷ್ಟಿ ಸ್ಥಿತಿ ಲಯಗಳು ಒಂದು ಆಟವೇ ಹೊರತು ಅವನಿಗೆ ಇಷ್ಟು ಇದರಿಂದ ಒಂದು ಫಲ, ನಾನು ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದಾನೆ ಅದರಿಂದ ದೇವರಿಗೆ ಒಂದು ಆಗತ್ತೆ ಅಂತ ಏನು ಇಲ್ಲ. ನಾನು ನಿತ್ಯ ಹರಿವಾಯು ಸ್ತುತಿ ಮಾಡ್ತಾ ಇದ್ದಾನೆ ಅದರಿಂದ ವಾಯುದೇವರಿಗೆ ದೇವರಿಗೆ ಈ ಫಲ ಬರುತ್ತೆ ಅಂತ ಅಲ್ಲ. ನಮಗೆ ಫಲ ಬರಬೇಕು ಎಂಬುದಕ್ಕಾಗಿ ನಾವು ಮಾಡ್ಕೋತಾ ಇರ್ತೀವಿ ಈ ಪಾರಾಯಣ ಮತ್ತು ಇತ್ಯಾದಿ ನಿತ್ಯ ಕರ್ಮಾನುಷ್ಠಾನಗಳು.
ಅಂತ ಸ್ವತಂತ್ರವಾದ ಸ್ವರಾಟಾದ ಭಗವಂತನನ್ನು ಧ್ಯಾನ ಮಾಡಿ ಹಾಗೆ ಅಂತ ಹೇಳ್ತಾರೆ. ಮತ್ತು ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಬ್ರಹ್ಮದೇವರೇ ಸ್ವಯಂ ರುದ್ರಾದಿ ದೇವತೆಗಳಿಗೆ ಉಪದೇಶ ಮಾಡೋ ಸಾಮರ್ಥ್ಯರು. ಅಂತ ಬ್ರಹ್ಮದೇವರಿಗೆ ಉಪದೇಶ ಮಾಡೋ ಸಾಮರ್ಥ್ಯ ಯಾರಿಗಿದೆಯೋ ಅಂತ ಗುಣಪರಿಪೂರ್ಣನಾದ ಭಗವಂತನನ್ನ ಧ್ಯಾನ ಮಾಡಿ ಹಾಗೆ ಅಂತ ಮೊದಲನೇ ಶ್ಲೋಕ ಹೇಳಿಕೊಡ್ತಾ ಇದೆ. ಮತ್ತು ಮುಷ್ಯಂತಿ ಯಂ ಸೂರಯ, ಈಗ ಬ್ರಹ್ಮಾದಿ ಜ್ಞಾನಿಗಳಿಗೆ ಶ್ರೀಹರಿಯ ಅನುಗ್ರಹ ಬೇಕಾಗಿದೆ. ಏನೇ ಒಂದು ಆಗಬೇಕಾಗಿದ್ರು ಅವನ ಅನುಗ್ರಹ ಇಲ್ಲದೆ, ಅವನ ಒಂದು ಫಲ ಇಲ್ಲದೆ ಬ್ರಹ್ಮಾದಿ ದೇವತೆಗಳಿಗೂ ಏನು ಸಾಧ್ಯವಿಲ್ಲವೋ ಅಂತ ಭಗವಂತನ ಧ್ಯಾನ ಮಾಡಿ ಅಂತ ಮೊದಲನೇ ಶ್ಲೋಕ ಜನ್ಮಾದ್ಯಸಯ ಯತಃ ಅಂತ ಒಂದು ಶ್ಲೋಕ ನಾವು ಏನು ಮಂಗಳಾಚರಣೆ ಶ್ಲೋಕ ನೋಡಿದ್ವಿ, ಅದು ತಿಳಿಸಿಕೊಡ್ತಾ ಇದೆ. ತೇಜೋ ವಾರಿ ಮೃತಾಂ ಯಥಾ ವಿನಿಮಯ, ಇದರಲ್ಲಿ ತೇಜಸ್ಸು ಅಂದ್ರೆ ಅಗ್ನಿ, ವಾರಿ ಅಂದ್ರೆ ನೀರು, ಮೃತ್ತು ಅಂದ್ರೆ ಮಣ್ಣು, ವಿನಿಮಯ ಅಂದ್ರೆ ಒಂದು ಕಾರ್ಯ. ಈಗ ಸೃಷ್ಟಿ ಮೂರು ಬಗೆಯಾದ ಸೃಷ್ಟಿ ಇರುತ್ತೆ, ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ ಅಂತ. ಈಗ ತೇಜೋಮಯವಾಗಿರೋದು ಈಶ್ವರ ಸೃಷ್ಟಿ. ಇಲ್ಲಿ ಏನಂದ್ರೆ ಮೂಲರೂಪಿ ಭಗವಂತನಿಂದ ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ ಮೊದಲಾದವರು ಬರ್ತಾರೆ. ಇದರಲ್ಲಿ ಮೂಲರೂಪಿಯಾದ ನಾರಾಯಣಿಗೂ ಈ ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ ಇರೋದಕ್ಕೂ ಏನೂ ಒಂದು ಭೇದ ಇಲ್ಲ. ಒಂದು ಏನು 0.01% ನಾವು ಏನು ಭೇದವನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಈಗ ಹೇಗೆ ತೇಜಸ್ಸಿನ ಒಂದು ರೂಪ ಅಂತ ಹೇಳ್ತೀವಲ್ಲ, ಒಂದು ದೀಪದಿಂದ ಇನ್ನೊಂದು ದೀಪನ ಹಚ್ಚುತ್ತೀವಿ. ಈ ದೀಪದಲ್ಲಿರೋ ದೀಪ ಬೆಳಕೆ ಆ ದೀಪದಲ್ಲಿ ಇರುತ್ತೆ, ಆ ದೀಪಕ್ಕೂ ಈ ದೀಪಕ್ಕೂ ಏನೂ ಒಂದು ವ್ಯತ್ಯಾಸ ಇರೋದಿಲ್ಲ. ಅದರಿಂದ ಭಗವಂತನ ಮೂಲ ರೂಪಕ್ಕೂ ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ ಅವನ ಇತರ ರೂಪಗಳಿಗೂ ಏನೂ ಒಂದು ಲವಲೇಶು ಕಿಂಚಿತ್ತೂ ಬೇರೆ ಇಲ್ಲ ಹಾಗೆ ಎಂಬುದನ್ನ ತಿಳಿಸ್ತಾರೆ. ಮತ್ತು ಜಡಸೃಷ್ಟಿಯಲ್ಲಿ ಉಪಾದಾನ ಕಾರ್ಯಗಳು ಹೇಗೆ ಒಂದು ಕುಂಬಾರ ಇರ್ತಾನೆ, ಮಣ್ಣಿನ ಉಪಯೋಗಪಡಿಸಿಕೊಂಡು ಹೇಗೆ ಗಡಿಗೆ ಇದೆಲ್ಲ ಮಾಡ್ತಾನೋ ಆ ಥರ ಪ್ರಕೃತಿಯನ್ನು ಉಪಯೋಗ ಮಾಡಿಕೊಂಡು ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾನೆ, ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡ್ತಾನೆ, ಮತ್ತು ಅಹಂಕಾರ ತತ್ವವೇ ಮೊದಲಾದ ಎಲ್ಲ ಜಡಗಳನ್ನು ಸೃಷ್ಟಿ ಮಾಡ್ತಾನೆ. ಮತ್ತು ನೀರಿಂದ ಹುಟ್ಟೋದು ಜೀವ ಸೃಷ್ಟಿ. ಹೇಗೆ ಸೂರ್ಯ ಕಿರಣಗಳು, ಸೂರ್ಯ ಒಬ್ಬನೇ ಇರ್ತಾನೆ, ಆ ಸೂರ್ಯನ ಬಿಂಬ ನದಿಗಳಲ್ಲೆಲ್ಲ ಕಾಣುತ್ತೆ ನಮಗೆ. ಆ ಥರ ಭಗವಂತ ಜೀವನನ್ನು ಸೃಷ್ಟಿ ಮಾಡ್ತಾನೆ. ಜೀವನನ್ನು ಸೃಷ್ಟಿ ಮಾಡೋದು ಅಂದ್ರೆ ಏನು ಹುಟ್ಟಿಸೋದಿಲ್ಲ, ಅನಾದಿ ನಿತ್ಯ ಜೀವರು. ಆದರೆ ಅವರನ್ನ ತನ್ನ ಪ್ರತಿಬಿಂಬರಾಗಿ ಹುಟ್ಟಿಸಿ ಅವರ ಪಾಪ ಪುಣ್ಯಕ್ಕೆ ತಕ್ಕಾಗಿ ಅವರಿಗೆ ಇದನ್ನ ನಾವು ಏನು ಜನ್ಮಾದಿ ಅಷ್ಟಕಗಳನ್ನು ನೋಡಿದ್ವೋ ಆ ಅಷ್ಟಕಗಳನ್ನ ಅವರವ್ರ ತಾರತಮ್ಯಕ್ಕೆ ಉಪಯೋಗವಾಗಿ ಅವನು ಕೊಡ್ತಾನೆ. ಯತ್ರ ತ್ರಿಸರ್ಗೋ ವೃಷ, ಯಾರಿಗೆ ಸೃಷ್ಟಿ ಒಂದು ಲೀಲಾ ಜಾಲವೋ, ಯಾರಿಗೆ ಒಂದು ಆಟವೋ ಅಂತ ಒಂದು ಭಗವಂತನ ಧ್ಯಾನ ಮಾಡಬೇಕು ಹಾಗೆ ಅಂತ ಮೊದಲನೇ ಶ್ಲೋಕ ತಿಳಿಸಿಕೊಡ್ತಾ ಇದೆ. ಧಾಮ್ನಾ ಸ್ವೇನ ಸದಾ ನಿರಸ್ತ ಲೋಕ, ಭಗವಂತ ನಿರ್ದೋಷ ಅಂತ ಹೇಳಿದ್ದೀವಿ. ಯಾರಿಂದ ನಿರ್ದೋಷ? ಅವನು ಇದರಿಂದ ನಿರ್ದೋಷ. ಯಾರಾவது ಅವನು ದೋಷವನ್ನು ಪರಿಹಾರ ಮಾಡಿದ್ರ ಹಾಗೆಂದ್ರೆ ಅಲ್ಲ, ಸ್ವಯಂ ತನ್ನಿಂದಲೇನೆ ಯಾವ ಪಾಪ ಯಾವ ದೋಷವೂ ತನ್ನಿಗೆ ಬರಲಾಗ ನೋಡ್ಕೊಂಡಿದ್ದಾನೆ ಭಗವಂತ. ಅವನಿಗೆ ಇನ್ನೊಬ್ಬರನ್ನ ಉಪಯೋಗವೇ ಯಾರು ಅವನಿಗೆ ಮಾಡಬೇಕಾಗಿಲ್ಲ. ಆ ಥರ ಭಗವಂತ ಆಮ್ನಿಷಿಯಂಟ್, ಸರ್ವಜ್ಞನಾದ ಭಗವಂತನನ್ನು, ಆಮ್ನಿಪೊಟೆಂಟ್, ಎಲ್ಲ ಸರ್ವ ಸಾಮರ್ಥ್ಯನಾದವನಿಗೆ, ಸರ್ವತ್ರ ವ್ಯಾಪ್ತ ಆಗಿರೋ ಭಗವಂತನನ್ನು ನೀವು ಧ್ಯಾನ ಮಾಡಿ ಹಾಗೆ ಅಂತ ಈ ಮೊದಲನೇ ಶ್ಲೋಕ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಈ ತರ ಇವತ್ತು ಭಾಗವತ ಮಹಾತ್ಮೆಯನ್ನು ನೋಡಿದ್ದೀವಿ. ಮೊದಲನೇ ಭಾಗವತ ಹೇಗೆ ಬಂತು ಹಾಗೆ ನೋಡಿದ್ದೀವಿ, ಮತ್ತು ಭಾಗವತ ಮೊದಲನೇ ಸ್ಕಂದದ ಅನ್ವಯನ ನೋಡಿದ್ದೀವಿ. ಮತ್ತೆ ಮುಂದೆ ಈಗ ನಾವು ಎಲ್ಲ ಅವತಾರಗಳು ಈ ಭಾಗವತದಲ್ಲಿ ಇದೆ. ನಾವು ಹೇಗೆ ದಶಾವತಾರ ಅಂತ ಒಂದು ಲೈನ್ ಅಪ್ ಇಟ್ಟಿದ್ದೀವೋ ಅದರಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ. ಈ ಮತ್ಸ್ಯಾವತಾರ ಈಗ ಸಂಧ್ಯಾವಂದನದಲ್ಲಿ ಸಂಕಲ್ಪ ಮಾಡುವಾಗ ಹೇಳ್ತೀವಲ್ಲ, ವೈವಸ್ವತ ಮನ್ವಂತರದಲ್ಲಿ ಇದ್ದೀವಿ ನಾವು. ಇದಕ್ಕೆ ಹಿಂದಿನ ಮನ್ವಂತರ ಏನಿತ್ತು ಅಂದ್ರೆ ಚಾಕ್ಷುಷ ಮನ್ವಂತರ ಇತ್ತು. ಆ ಚಾಕ್ಷುಷ ಮನ್ವಂತರಕ್ಕೂ ವೈವಸ್ವತ ಮನ್ವಂತರಕ್ಕೂ ಮಧ್ಯದಲ್ಲಿ ಒಂದು 1500 ವರ್ಷ ಕಾಲ ಪ್ರಳಯ ಕಾಲ ಇತ್ತು. ಆ ಪ್ರಳಯ ಕಾಲದಲ್ಲಿ ಆಗಿದ್ದೇ ಈ ಮತ್ಸ್ಯಾವತಾರ.
ನಾವು ಈಗ ಗಾಯತ್ರಿ ಮಂತ್ರ ಫಸ್ಟ್ ನೋಡಿದ್ದೀವಿ. ಗಾಯತ್ರಿ ಮಂತ್ರದ ಒಂದೊಂದು ಶಬ್ದಕ್ಕೂ ಒಂದೊಂದು ಅವತಾರ ಅಂತ. ಆಗ ಫಸ್ಟ್ ಶಬ್ದ ತತ್ ಹಾಗೆಂಬ ಶಬ್ದಕ್ಕೆ ಮತ್ಸ್ಯಾವತಾರ ಅಂತ ಹೆಸರು. ಯಾಕೆ ಹಾಗೆ ಅಂದರೆ ಅದು ತತವಾಗಿ ತತ್ತಾಯಿತು ಅಂತ. ತತವಾಗಿ ತತ್ತಾಯಿತು ಅಂದರೆ ಹಾಗೆ ಅಂದರೆ ಏನು? ಹಾಗೆ ಅಂದರೆ ಬೆಳಕೊಂಡು ಹೋಗಿ ಒಂದು ಸ್ಥಾನವನ್ನು ಪಡಿತು ಹಾಗೆ ಅನ್ಬೋದು. ಒಂದು ಮೀನು ಈಗ ವೈವಸ್ವತ ಮನು ಇರ್ತಾನಲ್ಲ, ಈಗ ಈ ಮನ್ವಂತರಕ್ಕೆ ಅಧಿಪತಿ ವೈವಸ್ವತ ಮನು. ಹಿಂದಿನ ಮನ್ವಂತರದಲ್ಲಿ ಚಾಕ್ಷುಕ್ಷ ಮನ್ವಂತರ, ಆ ಪ್ರಳಯ ಕಾಲದಲ್ಲಿ ನಡೀತಾ ಅಂತಿಮ ಸಮಯ. ಆವಾಗ ಈ ವೈವಸ್ವತ ಮನು ಸತ್ಯವ್ರತ ಋಷಿಗೆ ಆಗಿಬಿಟ್ಟಿರ್ತಾನೆ. ಆ ಸತ್ಯವ್ರತ ಋಷಿ ಏನ್ ಮಾಡ್ತಾನೆ, ಒಂದು ಸಂಧ್ಯಾವಂದನ ಮಾಡುವಾಗ ಅರ್ಘ್ಯ ಕೊಡಬೇಕು ಹಾಗೆ ಅಂತ ಒಂದು ಕೈಯಲ್ಲಿ ನೀರು ತೆಗೆಯುವಾಗ ಆ ಕೈಯಲ್ಲಿ ಒಂದು ಚಿಕ್ಕ ಮೀನು ಬಂದಿರುತ್ತೆ. ಆ ಚಿಕ್ಕ ಮೀನು ಬಂದಿದೆಯಲ್ಲ ಹಾಗೆ ಅಂತ ಒಂದು ಅರ್ಘ್ಯ ಕೊಟ್ಟಾಗ ಆ ಪಾತ್ರೆಯಲ್ಲಿ ಹೋಗಿ ಬೀಳುತ್ತೆ. ಆ ಪಾತ್ರೆಯಲ್ಲಿ ಬಿದ್ದ ತಕ್ಷಣ ಆ ಪಾತ್ರೆಯ ಆಕಾರ ಎಷ್ಟಿದ್ಯೋ ಅಷ್ಟಿಗೆ ಆ ಮೀನು ಬೆಳ್ಕೊಂಡು ಹೋಗ್ತದೆ. ಇದೇನಿದು ಇಷ್ಟು ದೊಡ್ಡದಾಗಿದೆಯಲ್ಲ ಹಾಗೆ ಅಂತ ಹೇಳಿ ಅದನ್ನು ತಗೊಂಡು ಹೋಗಿ ಒಂದು ಕೆರೆಯಲ್ಲಿ ಬಿಟ್ಟಂತೆ. ಆ ಕೆರೆ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಕ್ಕೆ ಬೆಳ್ಕೊಂಡಿದ್ದಂತೆ ಆ ಮೀನು. ಮತ್ತೆ ಆ ಮೀನನ್ನು ತಗೊಂಡೋಗಿ ನದಿಯಲ್ಲಿ ಬಿಟ್ಟಂತೆ. ನದಿ ಎಷ್ಟು ಆಕಾರ ಇದೆಯೋ ಅಷ್ಟು ದೊಡ್ಡದಾಗಿತ್ತಂತೆ ಆ ಮೀನು. ಮತ್ತೆ ಒಂದು ಸಮುದ್ರಕ್ಕೆ ತಗೊಂಡೋಗಿ ಬಿಡ್ತಾನೆ ಅಂತೆ. ಆ ಸಮುದ್ರದ ಆಕಾರಕ್ಕೆ ಆ ಮೀನು ಬೆಳ್ಕೊಂಡು ಹೋಗುತ್ತೆ. ಈಗ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅಸುರ ಇರ್ತಾನ ಒಬ್ಬ, ಹಯಗ್ರೀವಾಸುರ ಅಂತ ಅವನ ಹೆಸರು. ಭಾಗವತದಲ್ಲಿ ಹಯಗ್ರೀವಾಸುರ ಅಂತ ಹೇಳುತ್ತೆ, ಪದ್ಮಪುರಾಣದಲ್ಲಿ ಸೋಮಕಾಸುರ ಅಂತ ಹೇಳುತ್ತೆ. ಆ ಹಯಗ್ರೀವಾಸುರ ಏನ್ ಮಾಡ್ತಾನೆ ಹಾಗೆ ಅಂದ್ರೆ, ಎರಡು ತರವಾದ ಕಥೆಗಳು ಇದೆ ಅವತಾರ ಕಾರ್ಯ. ಮತ್ತೆ ಯಾವುದೇ ಒಂದು ಅವತಾರ ಆಗಬೇಕು ಅಂದ್ರೆ ಎರಡು ತರವಾದ ಕಾರ್ಯ ಇರುತ್ತೆ. ಜ್ಞಾನಾವತಾರ ಒಂದು, ಬಲವಾದ ಅವತಾರ ಒಂದು. ಜ್ಞಾನಾವತಾರ ಈ ಮತ್ಸ್ಯಾವತಾರದಲ್ಲಿ ಏನಾಗುತ್ತೆ ಹಾಗೆ ಅಂದ್ರೆ, ಈ ಪ್ರಳಯ ಕಾಲದಲ್ಲಿ ಆ ವೈವಸ್ವತ ಮನು ಇರ್ತಾನೆಲ್ಲ, ಮುಂದಿನ ಮನುವಿನ ಅಧಿಪತಿಯ ವೈವಸ್ವತ ಮನುವಿನ ಅವನು ಈ ಮೀನು ಒಂದು ಹೇಳುತ್ತೆ ಅಂತೆ, ನೀ ಏನು ಮಾಡು ಅಂದ್ರೆ, ಈಗ ಪ್ರಳಯ ಕಾಲ ಬರ್ತಾ ಇದೆ, ನನ್ನ ಹಿಂದೆ ಒಂದು ದೋಣಿ ಇದೆ, ಆ ದೋಣಿಯಲ್ಲಿ ನೀನು ಕುತ್ಕೊಂಡ್ಬಿಡು, 1500 ವರ್ಷ ಕಾಲ ನಿನ್ನ ನಾನು ಕಾಪಾಡ್ತೀನಿ, ಮುಂದಿನ ಉಪದೇಶ ಮಾಡ್ತೀನಿ. ಆ ಉಪದೇಶ ಮಾಡಿ, ಆ ಉಪದೇಶ ಏನು ಆ ಮೀನು ಮಾಡಿಕೋ ಅದನ್ನೇ ಮತ್ಸ್ಯ ಪುರಾಣ ಅಂತ ನಾವು ಕರಿತೀವಿ. ಆ ಉಪದೇಶವನ್ನು ಮಾಡಿ ಮುಂದಿನ ಮನ್ವಂತರಕ್ಕೆ ಅಧಿಪತಿಯಾದ ಆ ವೈವಸ್ವತ ಮನುವಿನ ಕಾಪಾಡಿಕೊಂಡು ಬರೋದು ಈ ಮತ್ಸ್ಯಾವತಾರ ಕಥೆ. ಇದು ಒಂದು ಕಥೆ. ಏನು? ಜ್ಞಾನಾವತಾರದ ಕಥೆ. ತನ್ನತ್ರ ಇದ್ದ ಜ್ಞಾನವನ್ನು ವೈವಸ್ವತ ಮನುವಿಗೆ ತತ್ವ ಉಪದೇಶ ಮಾಡಿದ್ದು ಇದು ಜ್ಞಾನಾವತಾರ. ಇದರಲ್ಲಿ ಬಲಾವತಾರ ಹಾಗೆ ಎಂಬುದರಲ್ಲಿ ಏನ್ ಮಾಡ್ತಾರೆ ಹಾಗೆ ಅಂದ್ರೆ, ಚತುರ್ಮುಖ ಬ್ರಹ್ಮ ಇರ್ತಾರೆ. ಇದು ಒಂದು ಕಥೆ ಹೀಗೆ ಇರುತ್ತೆ. ಚತುರ್ಮುಖ ಬ್ರಹ್ಮ ಏನೋ ಒಂದು ಮಲ್ಕೊಂಡಿರ್ತಾರೆ, ಮಧ್ಯಾಹ್ನದ ಹೊತ್ತು ಏನೋ ಒಂದು ನಿದ್ದೆ ಬರ್ತಾ ಇರುತ್ತೆ, ಊಟ ಮಾಡಿದ್ದಾರೆ ಅನ್ಸುತ್ತೆ, ನಿದ್ದೆ ಬರುತ್ತೆ. ನಿದ್ದೆ ಬಂದಾಗ ಏನೋ ಹೀಗೆ ಅಂತಾರೆ ಅಂತೆ. ಆ ಕ್ಷಣದಲ್ಲಿ ಈ ಏನು ಸೋಮಕಾಸುರ ಅಂತ ಒಬ್ಬ ನಾವು ನೋಡಿದಲ್ಲ, ಇದಕ್ಕೆ ಆ ಸೋಮಕಾಸುರ ಬಂದು ಆ ವೇದಗಳನ್ನೆಲ್ಲ ಕತ್ಕೊಂಡು ಹೊರಟೋಗ್ತಾನೆ. ವೇದಗಳನ್ನೆಲ್ಲ ಕತ್ಕೊಂಡು ಹೋಗಿ ಅವನು ಹೋಗ್ತಾನೆ. ಆ ಅಸುರನನ್ನ ಮತ್ಸ್ಯಾವತಾರ ರೂಪವಾಗಿ ತಾಳಿ ಆ ವೇದದನ್ನ ಮತ್ತೆ ತಂದಿರೋ ಹಾಗೆ ಎಂಬುದು ಒಂದು ಕಥೆ. ಇದರಲ್ಲಿ ನಾವು ನೋಡಿದ್ರೆ ವೇದ ಹೇಗೆ ಇಟ್ಕೊಂಡಿದ್ರು, ಚತುರ್ಮುಖ ಬ್ರಹ್ಮ ಬುಕ್ತ ಅಂತ ಇಟ್ಕೊಂಡಿದ್ರ, ಅದನ್ನ ತಗೊಂಡು ಸಮುದ್ರಕ್ಕೆ ಹೋದ್ರ, ಇಲ್ಲ ಹೇಗೆ ಎಂಬುದು ಒಂದು ಸ್ವಲ್ಪ ಇದು ಇರುತ್ತೆ. ಇದರಲ್ಲಿ ನಾವು ಮುಂದೆ ಮೇಲ್ನೋಟಕ್ಕೆ ನೋಡಿದ್ರೆ ಅರ್ಥವಾಗೋದಿಲ್ಲ. ಆದ್ರೆ ವೇದವನ್ನ ಕದ್ದುಕೊಂಡು ಹೋದ ಹಾಗೆಂತಿರೋ ಶಬ್ದಕ್ಕೆ ನಾವು ಆಗ ಅನ್ವಯ ಮಾಡ್ಕೋಬಾರ್ದು. ಈಗ ವೇದದಲ್ಲಿ ಹೇಳುತ್ತೆ ಮೃತ್ ಅಬ್ರವಿ ಹಾಗೆ ಅಂತ ಹೇಳುತ್ತೆ. ಏನು ಮಣ್ಣು ಮಾತಾಡಿದ ಆ ಅಬ್ರುವನ್ ಹಾಗೆ ಅಂತ ಹೇಳುತ್ತೆ. ಆಪಹ ಅಬ್ರುವನ್ ನೀರು ಮಾತಾಡಿತು ಹಾಗೆ ಅಂತ. ನಾವು ಮೇಲ್ನೋಟಕ್ಕೆ ಹಾಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹಾಗೆ ಅರ್ಥ ಮಾಡ್ಕೋಬೇಕು. ಆದ್ರೆ ಆಚಾರ್ಯರು ಹೇಳ್ತಾರೆ ಹಾಗೆ ಅರ್ಥ ಮಾಡ್ಕೋಬೇಡಿ. ಮೃತ್ ಅಬ್ರವಿ ಹಾಗೆ ಅಂದ್ರೆ ಮೃತ್ತಿನ ಅಭಿಮಾನಿ ದೇವತೆ ಮಾತಾಡಿತು ಹಾಗೆ ಅಂತ ಅರ್ಥ ಮಾಡ್ಕೋಬೇಕು. ಆಪಹ ಅಬ್ರುವನ್ ಅಂದ್ರೆ ನೀರಿನ ಅಭಿಮಾನಿ ದೇವತೆ ಮಾತಾಡಿತು ಹಾಗೆ ಅಂತ ಅರ್ಥ ಮಾಡ್ಕೋಬೇಕು. ಅದೇ ತರ ಇಲ್ಲಿ ಹೇಗೆ ಚತುರ್ಮುಖ ಬ್ರಹ್ಮನಿಂದ ವೇದವನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಹಾಗೆ ಅಂದ್ರೆ, ವೇದಗಳ ಅಭಿಮಾನಿ ದೇವತೆಗಳನ್ನ ಕತ್ಕೊಂಡು ಹೋದ ಹಾಗೆ ಅಂತ ನಾವು ಅರ್ಥ ಮಾಡ್ಕೋಬೇಕೇ ಹೊರತು, ಚತುರ್ಮುಖ ಬ್ರಹ್ಮ ಏನೋ ಒಂದು ಬುಕ್ ಇಟ್ಕೊಂಡಿದ್ರು ಅದನ್ನ ಕಳ್ತನ ಮಾಡ್ಕೊಂಡು ಹೋದ, ಇಲ್ಲ ಅವ್ರೇನೋ CD ಇದು ಇಟ್ಕೊಂಡಿದ್ರು ಅದನ್ನ ಕಳ್ತನ ಮಾಡ್ಕೊಂಡು ಹೋದ ಅಂತ ನೀವು ಮಾಡ್ಕೋಬಾರ್ದು. ಈ ತರ ಮಾಡ್ಕೋಬೇಕು ಹಾಗೆ ಅಂತ ಹೇಳಿ ಈ ಮತ್ಸ್ಯಾವತಾರ
ಒಂದು ಇದನ್ನು ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ವಿಷಯ ಇಷ್ಟೇ ನೋಡಿದ್ದೀನಿ ನಾನು, ಮತ್ತೆ ನಾಳೆ ನೋಡಬೇಕಂದ್ರೆ ಇವತ್ತು ನೋಡ್ಕೊಂಡೆ ನಾಳೆ ಹೇಳಬೇಕಾಗುತ್ತೆ. ಆದ್ದರಿಂದ ಈ 3 ವಿಷಯಗಳನ್ನ ಹೇಳಿ ಇವತ್ತಿನ ಮೊದಲಿನ ಪ್ರವಚನವನ್ನು ಇಲ್ಲಿ ಸಂಪೂರ್ಣ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ. ಯಾವುದೇ ಒಂದು ಕೂಡ